ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯನೂ ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲಿಫ್ ಲಾಮ್ ರಾ ತಿಲ್ಕ ಆಯಾತುಲ್ ಕಿತಾಬಿಲ್ ಹಕೀಮ್. ಅಲಿಫ್ ಲಾಮ್ ರಾ ಇವು ಯುಕ್ತಿಪೂರ್ಣವೂ ಬೋಧಪ್ರದವೂ ಆಗಿರುವ ಗ್ರಂಥದ ಸೂಕ್ತಗಳು. ಅಕಾನ ಲಿನ್ನಾಸಿ ಅಜಬನ್ ಅನ್ ಔಹೈನಾ ಇಲಾ ರಜುಲಿನ್ ಮಿನ್ಹುಂ ಅನ್ ಅಂದಿರಿನ್ ನಾಸ ವಬಶ್ಶಿರಿಲ್ ಲದೀನ ಆಮನೂ ಅನ್ನ ಲಹುಂ ಕದಮ ಸಿದ್ಕಿನ್ ಇಂದ ರಬ್ಬಿಹಿಂ. قال الكافرون إن هذا لساحر مبين. ನಾವು ಅನಾಸ್ಥೆಯಿಂದಿರುವ ಜನರಿಗೆ ಎಚ್ಚರಿಕೆ ನೀಡಲಿಕ್ಕೂ ಸತ್ಯವಿಶ್ವಾಸಿಗಳಿಗೆ ಅವರ ಪ್ರಭುವಿನ ಬಳಿ ನಿಜವಾದ ಗೌರವಾದರಗಳಿವೆ ಎಂಬ ಸುವಾರ್ತೆ ನೀಡಲಿಕ್ಕೂ ಸ್ವತಃ ಅವರೊಳಗಿಂದಲೇ ಓರ್ವ ಮನುಷ್ಯನ ಮೇಲೆ ದಿವ್ಯವಾಣಿಯನ್ನು ಕಳುಹಿಸಿರುವುದು ಜನರಿಗೆ ಆಶ್ಚರ್ಯದ ವಿಷಯವಾಯಿತೆ. ಇಷ್ಟು ಮಾತ್ರಕ್ಕಾಗಿ ಈತನು ಮಾಟಗಾರ ಎಂದು ಸತ್ಯ ನಿಷೇಧಿಗಳು ಹೇಳಿದರು. ಇನ್ನ ರಬ್ಬಕುಮುಲ್ಲಾಹು ಅಲ್ಲದೀ ಖಲಕಸ್ ಸಮಾವಾತಿ ವಲ್ ಅರ್ದ ಫೀ ಸಿತ್ತತಿ ಅಯ್ಯಾಮಿನ್ ಥುಮ್ಮ ಇಸ್ತವಾ ಅಲಲ್ ಅರ್ಶಿ ಯುದಬ್ಬಿರುಲ್ ಅಮ್ರ ಮಾ ಮಿನ್ ಶಫೀಇನ್ ಇಲ್ಲಾ ಮಿನ್ ಬಅದಿ ಇದ್ನಿಹಿ ذلكمುಲ್ಲಾಹು ರಬ್ಬುಕುಂ ಫಅಬುದೂಹು ಅಫಲಾ ತದಕ್ಕರೂನ್. ವಾಸ್ತವದಲ್ಲಿ ಆಕಾಶಗಳನ್ನು ಭೂಮಿಯನ್ನು 6 ದಿನಗಳಲ್ಲಿ ಸೃಷ್ಟಿಸಿದ ಅನಂತರ ವಿಶ್ವಸಿಂಹಾಸನದಲ್ಲಿ ವಿರಾಜಿಸಿ ವಿಶ್ವಾಡಳಿತ ನಡೆಸುತ್ತಿರುವ ಅಲ್ಲಾಹನೇ ನಿಮ್ಮ ಪ್ರಭು. ಅವನ ಅನುಮತಿ ದೊರೆತ ಬಳಿಕವೇ ವಿನಃ ಯಾರೂ ಶಿಫಾರಸ್ಸು ಮಾಡುವವರಿಲ್ಲ. ಈ ಅಲ್ಲಾಹನೇ ನಿಮ್ಮ ಪ್ರಭು. ಆದುದರಿಂದ ನೀವು ಅವನ ದಾಸ್ಯ ಆರಾಧನೆಯನ್ನೇ ಮಾಡಿರಿ ಮತ್ತು ನೀವು ಎಚ್ಚರಗೊಳ್ಳುವುದಿಲ್ಲವೇ? ಇಲೈಹಿ ಮರ್ಜಿಉಕುಂ ಜಮೀಆ ವಅದಲ್ಲಾಹಿ ಹಕ್ಕಾ ಇನ್ನಹು ಯಬ್ದಉಲ್ ಖಲ್ಕ ಥುಮ್ಮ ಯುഈದುಹು ಲಿಯಜ್ಜಿಯಲ್ಲದೀನ ಆಮನೂ ವಅಮಿಲುಸ್ ಸಾಲಿಹಾತಿ ಬಿಲ್ ಕಿಸ್ತ್ ವಲ್ಲದೀನ ಕಫರೂ ಲಹುಂ ಶರಾಬುಂ ಮಿನ್ ಹಮೀಮಿನ್ ವಅದಾಬುನ್ ಅಲೀಮುನ್ ಬಿಮಾ ಕಾನೂ ಯಕ್ಫುರೂನ್. ನಿಮಗೆಲ್ಲರಿಗೂ ಅವನ ಕಡೆಗೆ ಮರಳಿ ಹೋಗಲಿಕ್ಕಿದೆ. ಇದು ಅಲ್ಲಾಹನ ಪರಿಪಕ್ವ ವಾಗ್ದಾನ. ನಿಶ್ಚಯವಾಗಿಯೂ ಸೃಷ್ಟಿಯ ಆರಂಭವನ್ನು ಅವನೇ ಮಾಡುತ್ತಾನೆ, ಅನಂತರ ಅವನೇ ಇನ್ನೊಮ್ಮೆ ಸೃಷ್ಟಿಸುವನು. ಇದು ಸತ್ಯವಿಶ್ವಾಸವಿರಿಸಿ ಸತ್ಕರ್ಮವೆಸಗುವವರಿಗೆ ನ್ಯಾಯಪೂರ್ಣ ಪ್ರತಿಫಲ ಕೊಡಲಿಕ್ಕಾಗಿ ಮತ್ತು ಸತ್ಯ ನಿಷೇಧ ನೀತಿಯನ್ನು ಕೈಕೊಂಡವರು ಕುದಿಯುವ ನೀರು ಕುಡಿಯಲಿಕ್ಕಾಗಿ ಮತ್ತು ಅವರು ಸತ್ಯ ನಿಷೇಧವೆಸಗುತ್ತಿದ್ದುದರ ಪ್ರತಿಫಲವಾಗಿ ವೇದನಾಯುಕ್ತ ಶಿಕ್ಷೆಯನ್ನು ಅನುಭವಿಸಲಿಕ್ಕಾಗಿ. هو الذي جعل الشمس ضياء والقمر نورا وقدره منازل لتعلموا عدد السنين والحساب ما خلق الله ذلك إلا بالحق يفصل الآيات لقوم يعلمون. ಸೂರ್ಯನನ್ನು ಪ್ರಕಾಶಮಾನವನ್ನಾಗಿ ಮಾಡಿದವನು, ಚಂದ್ರನಿಗೆ ಹೊಳಪನ್ನು ಕೊಟ್ಟವನು, ನೀವು ಸಂವತ್ಸರಗಳ ಎಣಿಕೆಗಳನ್ನು ತಾರೀಖುಗಳ ಗಣನೆಯನ್ನು ತಿಳಿದುಕೊಳ್ಳಲಿಕ್ಕಾಗಿ ಅದಕ್ಕೆ ವೃದ್ಧಿಕ್ಷಯಗಳ ಘಟ್ಟಗಳನ್ನು ಸರಿಯಾಗಿ ನಿರ್ಣಯಿಸಿಕೊಟ್ಟವನು ಅವನೇ. ಅಲ್ಲಾಹನು ಇವೆಲ್ಲವುಗಳನ್ನು ಸತ್ಯಪೂರ್ಣವಾಗಿಯೇ ಸೃಷ್ಟಿಸಿದನು. ಅವನು ಅರಿವುಳ್ಳವರಿಗೆ ತನ್ನ ದೃಷ್ಟಾಂತಗಳನ್ನು ವಿಶದೀಕರಿಸುತ್ತಾನೆ. ಇನ್ನ ಫಿ ಇಖ್ತಿಲಾಫಿಲ್ ಲೈಲಿ ವನ್ನಹಾರಿ ವಮಾ ಖಲಕಲ್ಲಾಹು ಫಿಸ್ ಸಮಾವಾತಿ ವಲ್ ಅರ್ದಿ ಲಆಯಾತಿನ್ ಲಿಕೌಮಿನ್ ಯತ್ತಖೂನ್. ನಿಶ್ಚಯವಾಗಿಯೂ ರಾತ್ರಿ ಹಗಲುಗಳು ಒಂದನ್ನೊಂದು ಹಿಂಬಾಲಿಸಿಕೊಂಡು ಬರುವುದರಲ್ಲಿಯೂ ಅಲ್ಲಾಹನು ಭೂಮಿ ಆಕಾಶಗಳಲ್ಲಿ ಸೃಷ್ಟಿಸಿರುವ ಪ್ರತಿಯೊಂದು ವಸ್ತುವಿನಲ್ಲಿಯೂ ಮಿಥ್ಯ ಆಚಾರ ಮತ್ತು ಮಿಥ್ಯ ವಿಚಾರಗಳಿಂದ ದೂರವಿರಲು ಬಯಸುವವರಿಗೆ ನಿದರ್ಶನಗಳಿವೆ. ಇನ್ನಲ್ಲದೀನ ಲಾ ಯರ್ಜೂನ ಲಿಕಾಅನಾ ವರದೂ ಬಿಲ್ ಹಯಾತಿದ್ ದುನ್ಯಾ ವತ್ಮಅನ್ನೂ ಬಿಹಾ ವಲ್ಲದೀನ ಹುಂ ಅನ್ ಆಯಾತಿನಾ ಗಾಫಿಲೂನ್ ಉಲೈಕ ಮಅವಾಹುಮುನ್ ನಾರು ಬಿಮಾ ಕಾನೂ ಯಕ್ಸಿಬೂನ್.
ನಿಶ್ಚಯವಾಗಿಯೂ ನಮ್ಮನ್ನು ಭೇಟಿಯಾಗುವ ನಿರೀಕ್ಷೆಯಿಲ್ಲದವರ, ಐಹಿಕ ಜೀವನದಲ್ಲೇ ತೃಪ್ತರಾಗಿರುವವರ ಹಾಗೂ ನಮ್ಮ ದೃಷ್ಟಾಂತಗಳ ಬಗ್ಗೆ ಅಲಕ್ಷ್ಯರಾಗಿರುವವರ ಅಂತಿಮ ವಾಸಸ್ಥಾನವು ನರಕವಾಗಿರುವುದು. ಇದು ಅವರು ತಮ್ಮ ಈ ತಪ್ಪು ವಿಚಾರ ಮತ್ತು ಆಚಾರಗಳ ನಿಮಿತ್ತ ಎಸಗಿದ ಕೆಡುಕುಗಳ ಫಲವಾಗಿದೆ. ಇನ್ನಲ್ಲದೀನ ಆಮನೂ ವಅಮಿಲು ಸ್ಸಾಲಿಹಾತಿ ಯಹ್ದೀಹಿಂ ರಬ್ಬುಹುಂ ಬಿಈಮಾನಿಹಿಂ ತಜ್ರೀ ಮಿನ್ ತಹ್ತಿಹಿಮುಲ್ ಅನ್ಹಾರು ಫೀ ಜನ್ನಾತಿನ್ ನഈಮ್. ಖಂಡಿತವಾಗಿಯೂ ಸತ್ಯವಿಶ್ವಾಸವಿರಿಸಿ, ಅರ್ಥಾತ್ ಈ ಗ್ರಂಥವು ಪ್ರತಿಪಾದಿಸುತ್ತಿರುವ ಸತ್ಯಗಳನ್ನು ಸ್ವೀಕರಿಸಿ ಸತ್ಕರ್ಮಗಳನ್ನು ಮಾಡುತ್ತಿದ್ದವರನ್ನು ಅವರ ಪ್ರಭು ಅವರ ಈಮಾನಿನ ಕಾರಣವಾಗಿ ಸನ್ಮಾರ್ಗದಲ್ಲಿ ನಡೆಸುವನು. ಅನುಗ್ರಹಭರಿತ ಸ್ವರ್ಗೋದ್ಯಾನಗಳಲ್ಲಿ ಅವರ ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವು. ದಅವಾಹುಂ ಫೀಹಾ ಸುಬ್ಹಾನಕಲ್ಲಾಹುಮ್ಮ ವತಹಿಯ್ಯತುಹುಂ ಫೀಹಾ ಸಲಾಂ ವಆಖಿರು ದಅವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅದರಲ್ಲಿ ಅವರ ಧ್ವನಿಯು, ಓ ಅಲ್ಲಾ, ನೀನು ಪರಿಶುದ್ಧನು ಎಂದು, ಅವರ ಪ್ರಾರ್ಥನೆಯೂ ಪ್ರಶಾಂತಿ ಇರಲಿ ಎಂದು, ಅವರ ಪ್ರತಿಯೊಂದು ಮಾತಿನ ಕೊನೆಯ ನುಡಿ ಸರ್ವಸ್ತುತಿ ಸ್ತೋತ್ರಗಳು ಸಕಲ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಎಂದು ಆಗಿರುವುದು. ವಲೌ ಯುಅಜ್ಜಿಲುಲ್ಲಾಹು ಲಿನ್ನಾಸಿ ಅಶ್ಶರ್ರ ಇಸ್ತಿಅಜಾಲಹುಂ ಬಿಲ್ ಖೈರಿ ಲಖುದಿಯ ಇಲೈಹಿಂ ಅಜಲುಹುಂ فنذر الذين لا يرجون لقاءنا في طغيانهم يعمهون. ಜನರು ಲೌಕಿಕ ಹಿತವನ್ನು ಬೇಡುವಲ್ಲಿ ತವಕಪಡುವಷ್ಟೇ ಅವರಿಗೆ ಕೇಡುಂಟು ಮಾಡಲಿಕ್ಕಾಗಿ ಅಲ್ಲಾಹನು ತವಕಪಡುತ್ತಿದ್ದರೆ ಅವರ ಕರ್ಮಾವಧಿಯನ್ನು ಎಂದೋ ಮುಗಿಸಿಬಿಡಲಾಗುತ್ತಿತ್ತು. ಆದರೆ ಇದು ನಮ್ಮ ಕ್ರಮವಲ್ಲ. ಆದುದರಿಂದ ನಮ್ಮನ್ನು ಭೇಟಿಯಾಗುವ ನಿರೀಕ್ಷೆಯನ್ನಿರಿಸದವರನ್ನು ನಾವು ಅವರ ವಿದ್ರೋಹಗಳಲ್ಲೇ ಅಲೆದಾಡುತ್ತಿರಲು ಬಿಟ್ಟು ಬಿಡುತ್ತೇವೆ. وَإِذَا مَسَّ الْإِنسَانَ الضُّرُّ دَعَانَا لِجَنبِهِ أَوْ قَاعِدًا أَوْ قَائِمًا فَلَمَّا كَشَفْنَا عَنْهُ ضُرَّهُ مَرَّ كَأَن لَّمْ يَدْعُنَا إِلَى ضُرٍّ مَّسَّهُ كذلك زين للمسرفين ما كانوا يعملون. ಮಾನವನ ಸ್ಥಿತಿಯಿದು. ಅವನ ಮೇಲೆ ಕಷ್ಟಕಾಲ ಬಂದಾಗ ನಿಂತು ಕುಳಿತು ಮಲಗಿಯೂ ನಮ್ಮೊಡನೆ ಮೊರೆ ಇಡುತ್ತಾನೆ. ಆದರೆ ನಾವು ಅವನ ಕಷ್ಟವನ್ನು ದೂರ ಸರಿಸಿಬಿಟ್ಟಾಗ ಅವನು ಎಂದೂ ತನ್ನ ಕಷ್ಟಕಾಲದಲ್ಲಿ ನಮ್ಮೊಡನೆ ಮೊರೆ ಇಡಲೇ ಇಲ್ಲವೋ ಎಂಬಂತೆ ನಡೆದು ಬಿಡುತ್ತಾನೆ. ಹೀಗೆ ಹದಮೀರಿ ನಡೆಯುವವರಿಗೆ ಅವರ ಕೃತ್ಯಗಳು ಮನೋಹರಗೊಳಿಸಲ್ಪಟ್ಟಿವೆ. وَلَقَدْ أَهْلَكْنَا الْقُرُونَ مِنْ قَبْلِكُمْ لَمَّا ظَلَمُوا وَجَاءَتْهُمْ رُسُلُهُم بِالْبَيِّنَاتِ وَمَا كَانُوا لِيُؤْمِنُوا كَذَلِكَ نَجْزِي الْقَوْمَ الْمُجْرِمِينَ. ಹೇ ಜನರೇ, ನಿಮಗಿಂತ ಮುಂಚಿನ ಜನಾಂಗಗಳು ಅಕ್ರಮವೆಸಗಿದಾಗ ನಾವು ಅವುಗಳನ್ನು ನಾಶಗೊಳಿಸಿದೆವು. ಅವರ ಸಂದೇಶವಾಹಕರು ಸುವ್ಯಕ್ತ ಪ್ರಮಾಣಗಳನ್ನು ಅವರ ಬಳಿಗೆ ತಂದರು. ಆದರೂ ಅವರು ವಿಶ್ವಾಸವಿಡಲಿಲ್ಲ. ನಾವು ಅಪರಾಧಿಗಳಿಗೆ ಅವರ ಅಪರಾಧಗಳ ಪ್ರತಿಫಲವನ್ನು ಇದೇ ರೀತಿಯಲ್ಲಿ ಕೊಡುತ್ತೇವೆ. ثُمَّ جَعَلْنَاكُمْ خَلَائِفَ فِي الْأَرْضِ مِنْ بَعْدِهِمْ لِنَنْظُرَ كَيْفَ تَعْمَلُونَ. ಈಗ ನೀವು ಹೇಗೆ ವರ್ತಿಸುತ್ತೀರೆಂದು ನೋಡಲಿಕ್ಕಾಗಿ ನಾವು ಅವರ ತರುವಾಯ ನಿಮಗೆ ಭೂಮಿಯಲ್ಲಿ ಅವರ ಸ್ಥಾನ ಕೊಟ್ಟೆವು. وَإِذَا تُتْلَى عَلَيْهِمْ آيَاتُنَا بَيِّنَاتٍ قَالَ الَّذِينَ لَا يَرْجُونَ لِقَاءَنَا ائْتِ بِقُرْآنٍ غَيْرِ هَذَا أَوْ بَدِّلْهُ قُلْ مَا يَكُونُ لِي أَنْ أُبَدِّلَهُ مِنْ تِلْقَاءِ نَفْسِي إِنْ أَتَّبِعُ إِلَّا مَا يُوحَى إِلَيَّ إِنِّي أَخَافُ إِنْ عَصَيْتُ رَبِّي عَذَابَ يَوْمٍ عَظِيمٍ. ನಮ್ಮ ಸುವ್ಯಕ್ತ ವಚನಗಳನ್ನು ಅವರಿಗೆ ತಿಳಿಯ ಹೇಳಿದಾಗ ನಮ್ಮನ್ನು ಭೇಟಿಯಾಗುವ ಪ್ರತೀಕ್ಷೆಯನ್ನಿರಿಸದವರು ಇದರ ಬದಲಿಗೆ ಇನ್ನೊಂದು ಕುರ್ಆನನ್ನು ತನ್ನಿರಿ, ಇಲ್ಲವೇ ಇದರಲ್ಲಿ ಸ್ವಲ್ಪ ತಿದ್ದುಪಡಿ ಮಾಡಿರಿ ಎಂದು ಹೇಳುತ್ತಾರೆ. ಓ ಪೈಗಂಬರರೇ, ಅವರೊಡನೆ ಹೀಗೆ ಹೇಳಿರಿ, ನನ್ನ ಕಡೆಯಿಂದ ಇದರಲ್ಲೇನಾದರೂ ಮಾರ್ಪಾಟು ಮಾಡುವುದು ನನ್ನ ಕೆಲಸವಲ್ಲ. ನಾನಂತೂ ನನಗೆ ಕಳುಹಿಸಲ್ಪಡುವ ದಿವ್ಯವಾಣಿಯನ್ನು ಅನುಸರಿಸುವವನಾಗಿರುತ್ತೇನೆ. ನಾನು ನನ್ನ ಪ್ರಭುವಿನ ಆಜ್ಞೋಲ್ಲಂಘನೆ ಮಾಡಿದರೆ ನನಗೆ ಒಂದು ಭಯಾನಕ ಯಾತನೆಯ ಭಯವಿದೆ. قُلْ لَوْ شَاءَ
تلوته عليكم ولا أدراكم به فقد لبثت فيكم عمرا من قبله أفلا تعقلون. ಮತ್ತು ಹೇಳಿರಿ, ಅಲ್ಲಾಹನ ವಿಧಿನಿಯಮವು ಇದೇ ಆಗಿರುತ್ತಿದ್ದರೆ ನಾನು ನಿಮಗೆ ಈ ಕುರ್ಆನನ್ನು ಎಂದಿಗೂ ತಿಳಿಯ ಹೇಳುತ್ತಿರಲಿಲ್ಲ ಮತ್ತು ಅಲ್ಲಾಹು ನಿಮಗೆ ಇದರ ವರ್ತಮಾನವನ್ನು ಕೊಡುತ್ತಿರಲಿಲ್ಲ. ನಾನು ಇದಕ್ಕೆ ಮುಂಚೆ ನಿಮ್ಮ ನಡುವೆ ಕೆಲವು ಕಾಲ ಕಳೆದಿರುವೆನಷ್ಟೇ, ನೀವೇನು ವಿವೇಚಿಸುವುದಿಲ್ಲವೇ? فمن أظلم ممن افترى على الله كذبا أو كذب بآياته إنه لا يفلح المجرمون. ಸುಳ್ಳೊಂದನ್ನು ಸೃಷ್ಟಿಸಿ ಅಲ್ಲಾಹನ ಮೇಲೆ ಹೊರಿಸುವವನಿಗಿಂತ ಅಥವಾ ನಿಜವಾದ ವಚನಗಳನ್ನು ಸುಳ್ಳೆಂದು ಹೇಳುವವನಿಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು? ನಿಶ್ಚಯವಾಗಿಯೂ ಅಪರಾಧಿಗಳು ಎಂದೂ ವಿಜಯಿಗಳಾಗಲಾರರು. وَيَعْبُدُونَ مِن دُونِ اللَّهِ مَا لَا يَضُرُّهُمْ وَلَا يَنفَعُهُمْ وَيَقُولُونَ هَؤُلَاءِ شُفَعَاؤُنَا عِندَ اللَّهِ قُلْ أَتُنَبِّئُونَ اللَّهَ بِمَا لَا يَعْلَمُ فِي السَّمَاوَاتِ وَلَا فِي الْأَرْضِ سُبْحَانَهُ وَتَعَالَى عَمَّا يُشْرِكُونَ. ಅವರು ಅಲ್ಲಾಹನನ್ನು ಬಿಟ್ಟು ಇವರಿಗೆ ನಷ್ಟವನ್ನಾಗಲಿ ಲಾಭವನ್ನಾಗಲಿ ಉಂಟುಮಾಡದಂಥವರನ್ನು ಆರಾಧಿಸುತ್ತಾರೆ ಮತ್ತು ಇವರು ಅಲ್ಲಾಹನ ಬಳಿ ನಮ್ಮ ಶಿಫಾರಸು ಮಾಡುವವರು ಎಂದು ಹೇಳುತ್ತಾರೆ. ಓ ಪೈಗಂಬರರೇ, ಇವರೊಡನೆ ಹೇಳಿರಿ, ಅಲ್ಲಾಹನು ಆಕಾಶಗಳಲ್ಲಾಗಲಿ ಭೂಮಿಯಲ್ಲಾಗಲಿ ತಿಳಿಯದಂತಹ ಸುದ್ದಿಯನ್ನು ನೀವು ಅವನಿಗೆ ತಿಳಿಸುತ್ತೀರಾ? ಇವರು ಸಹಭಾಗಿಗಳನ್ನಾಗಿ ಮಾಡುತ್ತಿರುವವುಗಳಿಂದೆಲ್ಲ ಅವನು ಅತಿ ಪಾವನನಾಗಿರುತ್ತಾನೆ. وَمَا كَانَ النَّاسُ إِلَّا أُمَّةً وَاحِدَةً فَاخْتَلَفُوا وَلَوْلَا كَلِمَةٌ سَبَقَتْ مِنْ رَبِّكَ لَقُضِيَ بَيْنَهُمْ فِيمَا فِيهِ يَخْتَلِفُونَ. ಆರಂಭದಲ್ಲಿ ಮಾನವರೆಲ್ಲರೂ ಒಂದೇ ಸಮುದಾಯವಾಗಿದ್ದರು. ಅನಂತರ ಅವರು ವಿವಿಧ ತತ್ವಾದರ್ಶಗಳನ್ನು ಉಂಟುಮಾಡಿಕೊಂಡರು. ನಿಮ್ಮ ಪ್ರಭುವಿನ ಕಡೆಯಿಂದ ಒಂದು ವಿಷಯವು ಮೊದಲೇ ತೀರ್ಮಾನವಾಗದಿರುತ್ತಿದ್ದರೆ ಅವರು ಪರಸ್ಪರ ಭಿನ್ನಾಭಿಪ್ರಾಯವಿರಿಸುತ್ತಿರುವುದರ ತೀರ್ಮಾನ ಮಾಡಿಬಿಡಲಾಗುತ್ತಿತ್ತು. وَيَقُولُونَ لَوْلَا أُنْزِلَ عَلَيْهِ آيَةٌ مِّن رَّبِّهِ فَقُلْ إِنَّمَا الْغَيْبُ لِلَّهِ فَانتَظِرُوا إِنِّي مَعَكُمْ مِنَ الْمُنْتَظِرِينَ. ಈ ಪ್ರವಾದಿಯ ಮೇಲೆ ಇವನ ಪ್ರಭುವಿನ ಕಡೆಯಿಂದ ಒಂದು ದೃಷ್ಟಾಂತವೇಕೆ ಅವತೀರ್ಣಗೊಳಿಸಲ್ಪಡಲಿಲ್ಲವೆಂದು ಇವರು ಕೇಳುತ್ತಾರಲ್ಲ, ಅವರೊಡನೆ ನಿಶ್ಚಯವಾಗಿಯೂ ಅದೃಶ್ಯಜ್ಞಾನದ ಒಡೆಯ ಅಲ್ಲಾಹನೇ ಆಗಿರುತ್ತಾನೆ. ನೀವು ಕಾಯುತ್ತಿರಿ, ನಾನು ನಿಮ್ಮೊಂದಿಗೆ ಕಾದುಕೊಂಡಿರುತ್ತೇನೆ ಎಂದು ಹೇಳಿರಿ. وَإِذَا أَذَقْنَا النَّاسَ رَحْمَةً مِّن بَعْدِ ضَرَّاءَ مَسَّتْهُمْ إِذَا لَهُم مَّكْرٌ فِي آيَاتِنَا قُلِ اللَّهُ أَسْرَعُ مَكْرًا إِنَّ رُسُلَنَا يَكْتُبُونَ مَا تَمْكُرُونَ. ನಾವು ಜನರಿಗೆ ಕಷ್ಟದ ಬಳಿಕ ಅನುಗ್ರಹದ ಸವಿಯನ್ನುಣಿಸಿದಾಗ ಆ ಕೂಡಲೇ ಅವರು ನಮ್ಮ ನಿದರ್ಶನಗಳ ಬಗ್ಗೆ ಕುತಂತ್ರಗಳನ್ನು ಆರಂಭಿಸಿ ಬಿಡುತ್ತಾರೆ. ಅಲ್ಲಾಹು ತಂತ್ರಗಾರಿಕೆಯಲ್ಲಿ ನಿಮಗಿಂತ ಹೆಚ್ಚು ಶೀಘ್ರನು. ಅವನ ದೂತರು ನಿಮ್ಮ ಎಲ್ಲ ಕುತಂತ್ರಗಳನ್ನು ಬರೆದಿಡುತ್ತಿದ್ದಾರೆ ಎಂದು ಅವರೊಡನೆ ಹೇಳಿರಿ. ಹುವಲ್ಲದೀ ಯುಸಯ್ಯಿರುಕುಂ ಫಿಲ್ ಬರ್ರಿ ವಲ್ ಬಹ್ರ್ ಹತ್ತಾ ಇದಾ ಕುಂತುಂ ಫಿಲ್ ಫುಲ್ಕಿ ವಜರೈನ ಬಿಹಿಂ ಬಿರೀಹಿನ್ ತಯ್ಯಿಬತಿನ್ وفرحوا بها جاءتها ريح عاصف وجاءهم الموج من كل مكان وظنوا أنهم أحيط بهم دعوا الله مخلصين له الدين لئن أنجيتنا من هذه لنكونن من الشاكرين. ನಿಮ್ಮನ್ನು ನೆಲಜಲಗಳಲ್ಲಿ ಅಲ್ಲಾಹನೇ ಚಲಾಯಿಸುತ್ತಾನೆ. ನೀವು ನಾವೆಗಳನ್ನೇರಿ ಅನುಕೂಲಕರ ಮಾರುತದೊಂದಿಗೆ ಆನಂದ ತುಂದಿಲರಾಗಿ ಪ್ರಯಾಣ ಮಾಡುತ್ತಿರುವಾಗ
ಹಠಾತ್ತನೆ ಪ್ರತಿಕೂಲ ಮಾರುತವು ಬಲವಾಗಿ ಬೀಸಿ ಎಲ್ಲ ಕಡೆಗಳಿಂದಲೂ ತೆರೆಗಳು ಅಪ್ಪಳಿಸುತ್ತಿರುವಾಗ ಮತ್ತು ನಾವು ಚಂಡಮಾರುತದಿಂದ ಸುತ್ತುವರಿಯಲ್ಪಟ್ಟೆವೆಂದು ಪ್ರಯಾಣಿಕರು ಮನಗಾಣುತ್ತಿರುವಾಗ ಎಲ್ಲರೂ ತಮ್ಮ ಧರ್ಮವನ್ನು ಅಲ್ಲಾಹನಿಗೆ ಮಾತ್ರ ಮೀಸಲಾಗಿರಿಸಿಕೊಂಡು ಅವನೊಡನೆ ನೀನು ಈ ಗಂಡಾಂತರದಿಂದ ನಮ್ಮನ್ನು ಪಾರುಗಾಣಿಸಿದರೆ ನಾವು ಕೃತಜ್ಞ ದಾಸರಾಗುವೆವು ಎಂದು ಪ್ರಾರ್ಥಿಸುತ್ತಾರೆ. يا أيها الناس إنما بغيكم على أنفسكم متاع الحياة الدنيا ثم إلينا مرجعكم فننبئكم بما كنتم تعملون. ಆದರೆ ಅವನು ಅವರನ್ನು ರಕ್ಷಿಸಿದಾಗ ಮತ್ತೆ ಅದೇ ಜನರು ಸತ್ಯದಿಂದ ವಿಮುಖರಾಗಿ ಭೂಮಿಯಲ್ಲಿ ಬಂಡಾಯವೇಳುತ್ತಾರೆ. ಜನರೇ, ನಿಮ್ಮ ಈ ಬಂಡಾಯವು ನಿಮ್ಮ ವಿರುದ್ಧವೇ ತಿರುಗಿ ಬೀಳುತ್ತದೆ. ಐಹಿಕ ಜೀವನವು ಕೇವಲ ಕೆಲವೇ ದಿನಗಳ ಸುಖಾನಂದ. ಅದನ್ನೀಗ ಅನುಭವಿಸಿಕೊಳ್ಳಿರಿ. ಅನಂತರ ನಿಮಗೆ ನಮ್ಮ ಕಡೆಗೆ ಮರಳಿ ಬರಲಿಕ್ಕಿದೆ. ನೀವು ಏನು ಮಾಡುತ್ತಿದ್ದೀರೆಂಬುದನ್ನು ಆಗ ನಾವು ನಿಮಗೆ ತಿಳಿಸುವೆವು. إنما مثل الحياة الدنيا كماء أنزلناه من السماء فاختلط به نبات الأرض مما يأكل الناس والأنعام حتى إذا أخذت الأرض زخرفها وزينت وظن أهلها أنهم قادرون عليها أتاها أمرنا ليلا أو نهارا فجعلناها حصيدا كأن لم تغن بالأمس كذلك نفصل الآيات لقوم يتفكرون. ನೀವು ನಮ್ಮ ದೃಷ್ಟಾಂತಗಳನ್ನು ಕಡೆಗಣಿಸಲು ಯಾವ ಜೀವನದ ಮದೋನ್ಮತ್ತತೆಯು ಕಾರಣವಾಗಿರುತ್ತದೋ ಆ ಐಹಿಕ ಜೀವನದ ಉದಾಹರಣೆಯು ಹೀಗಿದೆ. ನಾವು ಆಕಾಶದಿಂದ ಮಳೆಗರೆದೆವು. ಆಗ ಜನರು ಜಾನುವಾರುಗಳು ತಿನ್ನುವ ಬೆಳೆಯು ಹುಲುಸಾಗಿ ಬೆಳೆಯಿತು. ಭೂಮಿಯು ಸಸ್ಯ ಶ್ಯಾಮಲವಾಗಿದ್ದು ಹೊಲ ಗದ್ದೆಗಳು ಬೆಳೆತುಂಬಿ ನಿಂತಿದ್ದವು. ಹಾಗೂ ಅವುಗಳ ಮಾಲೀಕರು ನಾವೀಗ ಇದರಿಂದ ಫಲ ಹೊಂದಲು ಸಮರ್ಥರಾಗಿದ್ದೇವೆಂದು ಭಾವಿಸುತ್ತಿದ್ದರು. ಆಗ ಹಠಾತ್ತನೆ ರಾತ್ರಿ ಅಥವಾ ಹಗಲಲ್ಲಿ ನಮ್ಮ ಅಪ್ಪಣೆ ಬಂದು ಬಿಟ್ಟಿತು ಮತ್ತು ನಿನ್ನೆ ಅಲ್ಲೇನೂ ಇರಲೇ ಇಲ್ಲವೋ ಎಂಬಂತೆ ನಾವು ಅದನ್ನು ಅಳಿಸಿಬಿಟ್ಟೆವು. ವಿವೇಚಿಸುವ ಜನರಿಗೆ ನಾವು ಈ ರೀತಿಯಲ್ಲಿ ದೃಷ್ಟಾಂತಗಳನ್ನು ಸುಸ್ಪಷ್ಟವಾಗಿ ಮುಂದಿರಿಸುತ್ತೇವೆ. ವಲ್ಲಾಹು ಯದ್ഉ ಇಲಾ ದಾರಿಸ್ ಸಲಾಮ್ ವಯಹ್ದಿ ಮನ್ ಯಶಾഉ ಇಲಾ ಸಿರಾತಿನ್ ಮುಸ್ತಕೀಮ್. ನೀವು ಈ ಅಸ್ಥಿರ ಜೀವನದ ಮಾಯೆಯಲ್ಲಿ ಸಿಕ್ಕಿಬೀಳುತ್ತಿರುವಿರಿ. ಅಲ್ಲಾಹು ನಿಮ್ಮನ್ನು ದಾರುಸ್ಸಲಾಂನ ಅರ್ಥಾತ್ ಶಾಂತಿಗ್ರಹದ ಕಡೆಗೆ ಕರೆಯುತ್ತಿದ್ದಾನೆ. ಸನ್ಮಾರ್ಗದರ್ಶನವು ಅವನ ಅಂಕೆಯಲ್ಲಿದೆ. ಅವನು ತನಗಿಷ್ಟ ಬಂದವರಿಗೆ ಸನ್ಮಾರ್ಗದರ್ಶನ ಮಾಡಿಸುತ್ತಾನೆ. ಲಿಲ್ಲದೀನ ಅಹ್ಸನುಲ್ ಹುಸ್ನಾ ವಜಿಯಾದಹ ವಲಾ ಯರ್ಹಕು ವುಜೂಹಹುಂ ಕಸರು ವಲಾ ದಿಲ್ಲಹ ಉಲೈಕ ಅಸ್ಹಾಬುಲ್ ಜನ್ನತಿ ಹುಂ ಫೀಹಾ ಖಾಲಿದೂನ್. ಒಳಿತಿನ ಮಾರ್ಗ ಹಿಡಿದವರಿಗೆ ಒಳಿತಿದೆ. ಇನ್ನೂ ಹೆಚ್ಚಿನ ಅನುಗ್ರಹವಿದೆ. ಅವರ ಮುಖಕ್ಕೆ ಕಳಂಕವಾಗಲಿ ಅವರಿಗೆ ಅವಮಾನವಾಗಲಿ ಆಗದು. ಅವರು ಸ್ವರ್ಗಕ್ಕೆ ಹಕ್ಕುದಾರರು. ಅಲ್ಲಿ ಅವರು ಸದಾಕಾಲ ವಾಸಿಸುವರು. ವಲ್ಲದೀನ ಕಸಬು ಸಯ್ಯಿಆತಿ ಜಜಾಉ ಸಯ್ಯಿಅತಿನ್ ಬಿಮಿಸ್ಲಿಹಾ ವತರ್ಹಕುಹುಂ ದಿಲ್ಲಹ ಮಾ ಲಹುಂ ಮಿನಲ್ಲಾಹಿ ಮಿನ್ ಆಸಿಮ್ كأنما أغشيت وجوههم قطعا من الليل مظلما أولئك أصحاب النار هم فيها خالدون. ಪಾಪಗಳಿಸಿದವರು ಅವರ ಪಾಪಗಳಿಗೆ ತಕ್ಕಂತೆ ಪ್ರತಿಫಲ ಪಡೆಯುವರು. ಅವಮಾನವು ಅವರನ್ನಾವರಿಸುವುದು. ಅವರನ್ನು ಅಲ್ಲಾಹನಿಂದ ರಕ್ಷಿಸುವವನಾರು ಇರಲಾರನು. ಅವರ ಮುಖಗಳ ಮೇಲೆ ನಿಶಾಂಧಕಾರದ ಕಪ್ಪು ಪರದೆಗಳು ಬಿದ್ದಿರುವಂತೆ ಕತ್ತಲೆ ಕವಿದಿರುವುದು. ಅವರು ನರಕಕ್ಕೆ ಹಕ್ಕುದಾರರು. ಅದರಲ್ಲಿ ಅವರು ಸದಾಕಾಲ ವಾಸಿಸುವರು. ವಯೌಮ ನಹ್ಶುರುಹುಂ ಜಮೀಅನ್ ಥುಮ್ಮ
نقول للذين أشركوا مكانكم أنتم وشركاؤكم فزيّلنا بينهم وقال شركاؤهم ما كنتم إيانا تعبدون. ನಾವು ಅವರೆಲ್ಲರನ್ನೂ ಒಟ್ಟಾಗಿ ನಮ್ಮ ನ್ಯಾಯಾಲಯದಲ್ಲಿ ಸೇರಿಸುವ ದಿನ ಬಹುದೇವಾರಾಧನೆ ಮಾಡಿದವರೊಡನೆ ನೀವು ದೇವತ್ವದಲ್ಲಿ ನೀವು ಮಾಡಿಕೊಂಡ ಸಹಭಾಗಿಗಳು ನಿಲ್ಲಿರೆಂದು ಹೇಳುವೆವು. ಆ ಬಳಿಕ ನಾವು ಅವರ ನಡುವಿನಿಂದ ಪರಕೀಯತೆಯ ಪರದೆಯನ್ನು ಸರಿಸಿಬಿಡುವೆವು. ಅವರು ಮಾಡಿಕೊಂಡ ಸಹಭಾಗಿಗಳು ಹೇಳುವರು, ನೀವು ನಮ್ಮ ದಾಸ್ಯ ಆರಾಧನೆಯನ್ನಂತೂ ಮಾಡುತ್ತಿರಲಿಲ್ಲ. ನೀವು ನಮ್ಮನ್ನು ಆರಾಧಿಸುತ್ತಿದ್ದರೂ ನಾವು ನಿಮ್ಮ ದಾಸ್ಯ ಆರಾಧನೆಯ ಬಗ್ಗೆ ಸಂಪೂರ್ಣ ಅಜ್ಞರಾಗಿದ್ದೇವೆ ಎಂಬುದಕ್ಕೆ ನಮ್ಮ ಮತ್ತು ನಿಮ್ಮ ನಡುವೆ ಅಲ್ಲಾಹನ ಸಾಕ್ಷ್ಯ ಸಾಕು. ಹುನಾಲಿಕ ತಬ್ಲು ಕುಲ್ಲು ನಫ್ಸಿನ್ ಮಾ ಅಸ್ಲಫತ್ ವರುದ್ದೂ ಇಲಲ್ಲಾಹಿ ಮೌಲಾಹುಮುಲ್ ಹಕ್ ವضل ಅನ್ಹುಂ ಮಾ ಕಾನೂ ಯಫ್ತರೂನ್. ಆಗ ಪ್ರತಿಯೊಬ್ಬನೂ ತಾನು ಮಾಡಿದ ಕರ್ಮದ ಸವಿಯನ್ನುಣ್ಣುವನು. ಎಲ್ಲರೂ ತಮ್ಮ ನೈಜ ಒಡೆಯನಾದ ಅಲ್ಲಾಹನ ಕಡೆಗೆ ತಿರುಗಿಸಲ್ಪಡುವರು ಮತ್ತು ಅವರು ಸೃಷ್ಟಿಸಿಕೊಂಡ ಎಲ್ಲ ಸುಳ್ಳುಗಳು ಮಾಯವಾಗುವುದು. قُلْ مَن يَرْزُقُكُم مِّنَ السَّمَاءِ وَالْأَرْضِ أَمَّن يَمْلِكُ السَّمْعَ وَالْأَبْصَارَ وَمَن يُخْرِجُ الْحَيَّ مِنَ الْمَيِّتِ وَيُخْرِجُ الْمَيِّتَ مِنَ الْحَيِّ وَمَن يُدَبِّرُ الْأَمْرَ فَسَيَقُولُونَ اللَّهُ فَقُلْ أَفَلَا تَتَّقُونَ. ಅವರೊಡನೆ ಕೇಳಿರಿ, ನಿಮಗೆ ಆಕಾಶಗಳಿಂದಲೂ ಭೂಮಿಯಿಂದಲೂ ಜೀವನಾಧಾರ ನೀಡುತ್ತಿರುವವನಾರು? ಈ ಶ್ರವಣ ಮತ್ತು ದೃಕ್ಶಕ್ತಿಗಳು ಯಾರ ವಶದಲ್ಲಿವೆ? ನಿರ್ಜೀವಿಯಿಂದ ಸಜೀವಿಯನ್ನೂ ಸಜೀವಿಯಿಂದ ನಿರ್ಜೀವಿಯನ್ನೂ ಹೊರತರುವವನಾರು? ಈ ಜಗತ್ತಿನ ವ್ಯವಸ್ಥೆಯನ್ನು ಶಿಸ್ತುಬದ್ಧವಾಗಿ ನಡೆಸುತ್ತಿರುವವನಾರು? ಅಲ್ಲಾಹು ಎಂದೇ ಅವರು ಹೇಳುವರು. ಹೇಳಿರಿ, ಹಾಗಿದ್ದರೂ ನೀವು ಪರಮಾರ್ಥಕ್ಕೆ ವಿರುದ್ಧವಾಗಿ ನಡೆಯುವುದನ್ನು ತೊರೆಯುವುದಿಲ್ಲವೇ? ಫದಾಲಿಕುಮುಲ್ಲಾಹು ರಬ್ಬುಕುಮುಲ್ ಹಕ್ ಫಮಾದಾ ಬಅದಲ್ ಹಕ್ ಇಲ್ಲಾ ಅದ್-ضಲಾಲ್ ಫಅನ್ನಾ ತುಸ್ರಫೂನ್. ನಿಜವಾಗಿ ಈ ಅಲ್ಲಾಹನೇ ನಿಮ್ಮ ಯಥಾರ್ಥ ಪ್ರಭು. ಇನ್ನು ಸತ್ಯದ ತರುವಾಯ ಪಥಭ್ರಷ್ಟತೆಯ ವಿನ ಬೇರೇನು ಉಳಿದಿದೆ? ನೀವೆತ್ತ ಅಲೆದಾಡಿಸಲ್ಪಡುತ್ತಿರುವಿರಿ. ಕذلك حقت كلمة ربك على الذين فسقوا أنهم لا يؤمنون. ಹೀಗೆ ಕರ್ಮಭ್ರಷ್ಟರು ವಿಶ್ವಾಸವಿರಿಸಲಾರರೆಂದು ನಿಮ್ಮ ಪ್ರಭು ಹೇಳಿದ ಮಾತು ನಿಜವಾಯಿತು. قل هل من شركائكم من يبدأ الخلق ثم يعيده قل الله يبدأ الخلق ثم يعيده فأنى تؤفكون. ನೀವಿರಿಸಿಕೊಂಡಿರುವ ಸಹಭಾಗಿಗಳ ಪೈಕಿ ಸೃಷ್ಟಿಯ ಆರಂಭ ಮಾಡುವವನು ಅದನ್ನು ಪುನರಾವರ್ತಿಸುವವನು ಯಾರಾದರೂ ಇದ್ದಾನೆಯೇ ಎಂದು ಇವರೊಡನೆ ಕೇಳಿರಿ. ಹೇಳಿರಿ, ಸೃಷ್ಟಿಯನ್ನು ಆರಂಭಿಸುವವನು ಅದನ್ನು ಪುನರಾವರ್ತಿಸುವವನು ಕೇವಲ ಅಲ್ಲಾಹನೇ. ಹೀಗಿರುತ್ತಾ ನೀವು ಇದಾವ ತದ್ವಿರುದ್ಧ ಮಾರ್ಗದಲ್ಲಿ ನಡೆಸಲ್ಪಡುತ್ತಿರುವಿರಿ. قل هل من شركائكم من يهدي إلى الحق قل الله يهدي للحق أفمن يهدي إلى الحق أحق أن يتبع أمن لا يهدي إلا أن يهدى فما لكم كيف تحكمون. ನೀವಿರಿಸಿಕೊಂಡಿರುವ ಸಹಭಾಗಿಗಳ ಪೈಕಿ ಯಾರಾದರೂ ಸತ್ಯದ ಕಡೆಗೆ ಮಾರ್ಗದರ್ಶನ ನೀಡುವವನೂ ಇದ್ದಾನೆಯೇ ಎಂದು ಇವರೊಡನೆ ಕೇಳಿರಿ. ಹೇಳಿರಿ, ಸತ್ಯದ ಕಡೆಗೆ ಮಾರ್ಗದರ್ಶನ ಮಾಡುವವನು ಕೇವಲ ಅಲ್ಲಾಹನೇ. ಹೀಗಿರುತ್ತಾ ಸತ್ಯದ ಕಡೆಗೆ ಮಾರ್ಗದರ್ಶನ ಮಾಡುವವನು ಅನುಸರಣೆಗೆ ಹೆಚ್ಚು ಅರ್ಹನೋ ಅಥವಾ ತನಗೆ ಮಾರ್ಗದರ್ಶನ ಮಾಡಿಸದಿದ್ದರೆ ಸ್ವತಃ ಸನ್ಮಾರ್ಗ ಹೊಂದದವನು ಅನುಸರಣೆಗೆ ಹೆಚ್ಚು ಅರ್ಹನೋ? ನಿಮಗೇನಾಗಿ ಬಿಟ್ಟಿದೆ? ನೀವೆಂತಹ ತದ್ವಿರುದ್ಧ ತೀರ್ಮಾನ ಕೈಗೊಳ್ಳುತ್ತೀರಿ? وما يتبع أكثرهم إلا ظنا إن
الظن لا يغني من الحق شيئا إن الله عليم بما يفعلون. ವಾಸ್ತವದಲ್ಲಿ ಅವರ ಪೈಕಿ ಹೆಚ್ಚಿನವರು ಊಹೆ ಮತ್ತು ಗುಮಾನಿಗಳನ್ನು ಮಾತ್ರ ಹಿಂಬಾಲಿಸುತ್ತಾರೆ. ವಸ್ತುತಃ ಗುಮಾನಿಯು ಸತ್ಯದ ಅವಶ್ಯಕತೆಯನ್ನು ಎಷ್ಟಕ್ಕೂ ಪೂರೈಸುವುದಿಲ್ಲ. ಇವರು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹು ಚೆನ್ನಾಗಿ ಅರಿಯುತ್ತಾನೆ. وما كان هذا القرآن أن يفترى من دون الله ولكن تصديق الذي بين يديه وتفصيل الكتاب لا ريب فيه من رب العالمين. ಈ ಕುರ್ಆನ್ ಅಲ್ಲಾಹನ ದಿವ್ಯವಾಣಿ ಮತ್ತು ಬೋಧನೆಯ ಹೊರತು ರಚಿಸಲ್ಪಡುವಂತಹ ವಸ್ತುವಲ್ಲ. ನಿಜವಾಗಿ ಇದು ಹಿಂದೆ ಬಂದಿದ್ದುದರ ದೃಢೀಕರಣವೂ ಪರಮ ಗ್ರಂಥದ ವಿವರಣೆಯೂ ಆಗಿರುತ್ತದೆ. ಇದು ಸರ್ವ ಲೋಕಾಧಿಪತಿಯ ಕಡೆಯಿಂದ ಬಂದಿರುವುದು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. أم يقولون افتراه قل فأتوا بسورة مثله وادعوا من استطعتم من دون الله إن كنتم صادقين. ಇದನ್ನು ಪೈಗಂಬರರು ಸ್ವತಃ ರಚಿಸಿಕೊಂಡರೆಂದು ಇವರು ಹೇಳುತ್ತಾರೆಯೇ? ಹೇಳಿರಿ, ನೀವು ನಿಮ್ಮ ಈ ಆಪಾದನೆಯ ಬಗ್ಗೆ ಸತ್ಯವಾದಿಗಳಾಗಿದ್ದರೆ ಇದರಂತಿರುವ ಒಂದು ಅಧ್ಯಾಯವನ್ನು ರಚಿಸಿ ತನ್ನಿರಿ, ಮತ್ತು ಅಲ್ಲಾಹನೋರ್ವನನ್ನು ಬಿಟ್ಟು ಯಾರನ್ನೆಲ್ಲ ಸಹಾಯಕ್ಕಾಗಿ ಕರೆಯಲು ಸಾಧ್ಯವಿದೆಯೋ ಅವರನ್ನೆಲ್ಲ ಕರೆದುಕೊಳ್ಳಿರಿ. ಬಲ್ ಕಜ್ಜಬೂ ಬಿಮಾ ಲಂ ಯುಹೀತು ಬಿಇಲ್ಮಿಹಿ ವಲಮ್ಮಾ ಯಅತಿಹಿಂ ತಅವೀಲುಹು ಕذلك كذب الذين من قبلهم فانظر كيف كان عاقبة الظالمين. ವಾಸ್ತವದಲ್ಲಿ ಯಾವುದು ಇವರ ಜ್ಞಾನದ ಹಿಡಿತಕ್ಕೆ ಸಿಗಲಿಲ್ಲವೋ ಮತ್ತು ಯಾವುದರ ಕ್ರಿಯಾಫಲವೂ ಇವರ ಮುಂದೆ ಬರಲಿಲ್ಲವೋ ಅದನ್ನು ಇವರು ವೃಥಾ ಅನುಮಾನದಿಂದಲೇ ಸುಳ್ಳಾಗಿಸಿದರು. ಇದೇ ರೀತಿಯಲ್ಲಿ ಇವರ ಪೂರ್ವಿಕರು ಸುಳ್ಳಾಗಿಸಿದ್ದರು. ಅನಂತರ ಆ ಅಕ್ರಮಿಗಳ ಪರಿಣಾಮವೇನಾಯಿತೆಂಬುದನ್ನು ನೋಡಿರಿ. من يؤمن به ومنهم من لا يؤمن به وربك أعلم بالمفسدين. ಇವರಲ್ಲಿ ಕೆಲವರು ವಿಶ್ವಾಸವಿರಿಸುವರು ಮತ್ತು ಇನ್ನು ಕೆಲವರು ವಿಶ್ವಾಸವಿರಿಸಲಾರರು. ನಿಮ್ಮ ಪ್ರಭು ಈ ಕಿಡಿಗೇಡಿಗಳನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ. وَإِن كَذَّبُوكَ فَقُل لِّي عَمَلِي وَلَكُمْ عَمَلُكُمْ أَنتُم بَرِيئُونَ مِمَّا أَعْمَلُ وَأَنَا بَرِيءٌ مِّمَّا تَعْمَلُونَ. ಇವರು ನಿಮ್ಮನ್ನು ಸುಳ್ಳಾಗಿಸುತ್ತಿದ್ದರೆ ಹೇಳಿರಿ, ನನ್ನ ಕರ್ಮ ನನಗೆ ಮತ್ತು ನಿಮ್ಮ ಕರ್ಮ ನಿಮಗೆ. ನಾನು ಮಾಡುತ್ತಿರುವ ಯಾವುದೇ ಕರ್ಮದ ಹೊಣೆಯಿಂದ ನೀವು ಮುಕ್ತರು, ನೀವು ಮಾಡುತ್ತಿರುವ ಯಾವುದೇ ಕರ್ಮದ ಹೊಣೆಯಿಂದ ನಾನು ಮುಕ್ತನು. وَمِنْهُمْ مَن يَسْتَمِعُونَ إِلَيْكَ أَفَأَنْتَ تُسْمِعُ الصُّمَّ وَلَوْ كَانُوا لَا يَعْقِلُونَ. ಇವರಲ್ಲಿ ಅನೇಕರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕಿವುಡರು ಏನನ್ನೂ ಗ್ರಹಿಸದಿದ್ದರೂ ನೀವು ಅವರಿಗೆ ಕೇಳಿಸುವಿರಾ? وَمِنْهُمْ مَن يَنظُرُ إِلَيْكَ أَفَأَنْتَ تَهْدِي الْعُمْيَ وَلَوْ كَانُوا لَا يُبْصِرُونَ. ಇವರಲ್ಲಿ ಅನೇಕರು ನಿಮ್ಮತ್ತ ನೋಡುತ್ತಾರೆ, ಆದರೆ ಕುರುಡರಿಗೆ ಏನೂ ಹೊಳೆಯದಿದ್ದರೂ ನೀವು ಅವರಿಗೆ ಮಾರ್ಗದರ್ಶನ ಮಾಡುವಿರಾ? إِنَّ اللَّهَ لَا يَظْلِمُ النَّاسَ شَيْئًا وَلَكِنَّ النَّاسَ أَنفُسَهُمْ يَظْلِمُونَ. ವಾಸ್ತವದಲ್ಲಿ ಅಲ್ಲಾಹು ಜನರ ಮೇಲೆ ಅಕ್ರಮವೆಸಗುವುದಿಲ್ಲ, ಜನರು ತಾವೇ ತಮ್ಮ ಮೇಲೆ ಅಕ್ರಮವೆಸಗಿಕೊಳ್ಳುತ್ತಾರೆ. وَيَوْمَ يَحْشُرُهُمْ كَأَن لَّمْ يَلْبَثُوا إِلَّا سَاعَةً مِّنَ النَّهَارِ يَتَعَارَفُونَ بَيْنَهُمْ قَدْ خَسِرَ الَّذِينَ كَذَّبُوا بِلِقَاءِ اللَّهِ وَمَا كَانُوا مُهْتَدِينَ. ಇಂದು ಇವರು ಐಹಿಕ ಜೀವನದಲ್ಲಿ ಉನ್ಮತ್ತರಾಗಿದ್ದಾರೆ. ಅಲ್ಲಾಹು ಇವರನ್ನು ಒಟ್ಟು ಸೇರಿಸುವ ದಿನ ಇದೇ ಐಹಿಕ ಜೀವನವು ಇವರಿಗೆ ಹಗಲಿನ ಒಂದು ಕ್ಷಣಕಾಲ ಪರಸ್ಪರ ಪರಿಚಯ ಮಾಡಿಕೊಳ್ಳಲಿಕ್ಕಾಗಿ ತಾವು ತಂಗಿದ್ದಂತೆ ಭಾಸವಾಗುವುದು. ಅಲ್ಲಾಹನೊಡನೆ ಭೇಟಿಯನ್ನು ಸುಳ್ಳಾಗಿಸಿದವರು ನಿಜಕ್ಕೂ ನಷ್ಟ ಹೊಂದಿದರೆಂದು, ಅವರು ಸನ್ಮಾರ್ಗದಲ್ಲಿರಲಿಲ್ಲವೆಂದು ಆಗ ಅವರಿಗೆ ಖಚಿತವಾಗುವುದು. وَإِمَّا نُرِيَنَّكَ بَعْضَ الَّذِي نَعِدُهُمْ أَوْ نَتَوَفَّيَنَّكَ فَإِلَيْنَا مَرْجِعُهُمْ ثُمَّ اللَّهُ شَهِيدٌ
ثم الله شهيد على ما يفعلون. ಯಾವ ದುಷ್ಪರಿಣಾಮಗಳಿಂದ ನಾವು ಅವರನ್ನು ಹೆದರಿಸುತ್ತೇವೋ ಅದರ ಒಂದಂಶವನ್ನು ನಾವು ನಿಮ್ಮ ಜೀವಮಾನದಲ್ಲೇ ನಿಮಗೆ ತೋರಿಸಬಹುದು ಅಥವಾ ಅದಕ್ಕಿಂತ ಮುಂಚೆಯೇ ನಿಮ್ಮನ್ನು ಎತ್ತಿಕೊಳ್ಳಬಹುದು. ಹೇಗಿದ್ದರೂ ಇವರಿಗೆ ನಮ್ಮ ಕಡೆಗೆ ಬರಲಿಕ್ಕಿದೆ. ಇವರು ಏನೆಲ್ಲ ಮಾಡುತ್ತಿರುವರೋ ಅದರ ಬಗ್ಗೆ ಅಲ್ಲಾಹು ಸಾಕ್ಷಿಯಾಗಿರುತ್ತಾನೆ. وَلِكُلِّ أُمَّةٍ رَّسُولٌ فَإِذَا جَاءَ رَسُولُهُمْ قُضِيَ بَيْنَهُم بِالْقِسْطِ وَهُمْ لَا يُظْلَمُونَ. ಪ್ರತಿಯೊಂದು ಸಮುದಾಯಕ್ಕೆ ಓರ್ವ ರಸೂಲನಿದ್ದಾನೆ. ಒಂದು ಸಮುದಾಯದ ಬಳಿಗೆ ಅದರ ರಸೂಲ್ ಬಂದಾಗ ಅದರ ತೀರ್ಮಾನವನ್ನು ನ್ಯಾಯಪೂರ್ಣವಾಗಿ ಮಾಡಿಬಿಡಲಾಗುತ್ತದೆ ಮತ್ತು ಅದರ ಮೇಲೆ ಕಿಂಚಿತ್ತೂ ಅಕ್ರಮವೆಸಗಲಾಗುವುದಿಲ್ಲ. وَيَقُولُونَ مَتَى هَذَا الْوَعْدُ إِن كُنتُمْ صَادِقِينَ. ನಿಮ್ಮ ಈ ಬೆದರಿಕೆಯು ನಿಜವಾಗಿದ್ದರೆ ಇದು ಪೂರ್ಣಗೊಳ್ಳುವುದು ಯಾವಾಗ ಎನ್ನುತ್ತಾರೆ. قُل لَّا أَمْلِكُ لِنَفْسِي ضَرًّا وَلَا نَفْعًا إِلَّا مَا شَاءَ اللَّهُ لِكُلِّ أُمَّةٍ أَجَلٌ إِذَا جَاءَ أَجَلُهُمْ فَلَا يَسْتَأْخِرُونَ سَاعَةً وَلَا يَسْتَقْدِمُونَ. ಹೇಳಿರಿ, ಸ್ವತಃ ನನ್ನ ಲಾಭಹಾನಿಗಳು ನನ್ನ ಅಧಿಕಾರದಲ್ಲಿಲ್ಲ. ಎಲ್ಲವೂ ಅಲ್ಲಾಹನ ವಿಧಿಯನ್ನು ಹೊಂದಿಕೊಂಡಿದೆ. ಪ್ರತಿಯೊಂದು ಸಮುದಾಯಕ್ಕೂ ಒಂದು ನಿಶ್ಚಿತ ಕಾಲಾವಧಿಯಿದೆ. ಈ ಕಾಲಾವಧಿ ಮುಗಿದಾಗ ಕ್ಷಣ ಮಾತ್ರವೂ ಹಿಂದು ಮುಂದಾಗುವುದಿಲ್ಲ. قُلْ أَرَأَيْتُمْ إِنْ أَتَاكُمْ عَذَابُهُ بَيَاتًا أَوْ نَهَارًا مَاذَا يَسْتَعْجِلُ مِنْهُ الْمُجْرِمُونَ. ಇವರೊಡನೆ ಹೇಳಿರಿ, ಅಲ್ಲಾಹನ ಯಾತನೆಯು ರಾತ್ರಿ ಅಥವಾ ಹಗಲಲ್ಲಿ ಹಠಾತ್ತನೆ ಬಂದೆರಗಿಬಿಟ್ಟರೆ ನೀವು ಏನು ಮಾಡಬಲ್ಲಿರಿ ಎಂಬುದನ್ನು ಯೋಚಿಸಿದಿರಾ? ಅಪರಾಧಿಗಳು ಇದರಲ್ಲಿ ತವಕ ಪಡುವ ವಿಷಯವಾದರೂ ಏನಿದೆ? أَثُمَّ إِذَا مَا وَقَعَ آمَنْتُمْ بِهِ الْآنَ وَقَدْ كُنْتُمْ بِهِ تَسْتَعْجِلُونَ. ಅದು ನಿಮ್ಮ ಮೇಲೆ ಬಂದೆರಗಿದ ಅನಂತರವೇ ನೀವು ಅದನ್ನು ನಂಬುವಿರಾ? ಈಗ ತಪ್ಪಿಸಿಕೊಳ್ಳಲಿಚ್ಛಿಸುತ್ತೀರಾ? ವಸ್ತುತಃ ನೀವೇ ಅದು ಬೇಗನೆ ಬರಬೇಕೆಂದು ತರಾತುರಿಯಲ್ಲಿದ್ದಿರಿ. ثُمَّ قِيلَ لِلَّذِينَ ظَلَمُوا ذُوقُوا عَذَابَ الْخُلْدِ هَلْ تُجْزَوْنَ إِلَّا بِمَا كُنتُمْ تَكْسِبُونَ. ಆ ಬಳಿಕ ಅಕ್ರಮಿಗಳೊಡನೆ ಹೀಗೆ ಹೇಳಲಾಗುವುದು, ಇನ್ನು ಅನಂತಕಾಲದ ಯಾತನೆಯನ್ನು ಸವಿಯಿರಿ. ನೀವು ಗಳಿಸುತ್ತಿದ್ದುದರ ಪ್ರತಿಫಲದ ಹೊರತು ಇನ್ನಾವ ಪ್ರತಿಫಲವನ್ನು ನಿಮಗೆ ಕೊಡಲು ಸಾಧ್ಯ? وَيَسْتَنبِئُونَكَ أَحَقٌّ هُوَ قُلْ إِي وَرَبِّي إِنَّهُ لَحَقٌّ وَمَا أَنْتُمْ بِمُعْجِزِينَ. ನೀವು ಹೇಳುತ್ತಿರುವುದು ನಿಜಕ್ಕೂ ಸತ್ಯವೇ ಎಂದು ಕೇಳುತ್ತಾರೆ. ಹೇಳಿರಿ, ನನ್ನ ಪ್ರಭುವಿನಾಣೆ, ಇದು ಖಂಡಿತವಾಗಿಯೂ ಸತ್ಯ. ಇದು ಸಂಭವಿಸುವುದನ್ನು ತಡೆಯುವಷ್ಟು ಸಾಮರ್ಥ್ಯ ನಿಮಗಿಲ್ಲ. وَلَوْ أَنَّ لِكُلِّ نَفْسٍ ظَلَمَتْ مَا فِي الْأَرْضِ لَافْتَدَتْ بِهِ وَأَسَرُّوا النَّدَامَةَ لَمَّا رَأَوُا الْعَذَابَ وَقُضِيَ بَيْنَهُم بِالْقِسْطِ وَهُمْ لَا يُظْلَمُونَ. ಅಕ್ರಮವೆಸಗಿದ ಪ್ರತಿಯೊಬ್ಬನ ಬಳಿ ಭೂಮಿಯ ಸಕಲ ಸಂಪತ್ತು ಇದ್ದರೂ ಆ ಯಾತನೆಯಿಂದ ಪಾರಾಗಲಿಕ್ಕಾಗಿ ಅವನು ಅದನ್ನೆಲ್ಲ ಪರಿಹಾರವಾಗಿ ಕೊಡಲು ಸಿದ್ಧನಾಗುವನು. ಇವರು ಆ ಯಾತನೆಯನ್ನು ಕಂಡಾಗ ಮನದೊಳಗೆ ಮರುಗುವರು. ಆದರೆ ಅವರ ನಡುವೆ ನ್ಯಾಯಪೂರ್ಣವಾದ ತೀರ್ಮಾನ ಕೈಗೊಳ್ಳಲಾಗುವುದು. ಅವರ ಮೇಲೆ ಯಾವ ಅಕ್ರಮವೂ ಆಗಲಾರದು. ಅಲಾ ಇನ್ನ ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವಲ್ ಅರ್ದ್ ಅಲಾ ಇನ್ನ ವಅದಲ್ಲಾಹಿ ಹಕ್ಕುನ್ ವಲಾಕಿನ್ನ ಅಕ್ಸರಹುಂ ಲಾ ಯಅಲಮೂನ್. ಕೇಳಿರಿ, ಆಕಾಶಗಳಲ್ಲೂ ಭೂಮಿಯಲ್ಲೂ ಇರುವುದೆಲ್ಲವೂ ಅಲ್ಲಾಹನದೇ. ಕೇಳಿರಿ, ಅಲ್ಲಾಹನ ವಾಗ್ದಾನ ಸತ್ಯವಾದುದು, ಆದರೆ ಹೆಚ್ಚಿನವರು ಅರಿತಿರುವುದಿಲ್ಲ. ಹುವ ಯುಹ್ಯೀ ವ ಯುಮೀತು ವ ಇಲೈಹಿ ತುರ್ಜഊನ್. ಅವನೇ ಜೀವದಾನ ಮಾಡುತ್ತಾನೆ, ಅವನೇ ಮರಣ ಕೊಡುತ್ತಾನೆ, ಮತ್ತು ನಿಮಗೆಲ್ಲರಿಗೂ ಅವನ ಕಡೆಗೆ ಮರಳಬೇಕಾಗಿದೆ. ಯಾ ಅಯ್ಯುಹನ್ ನಾಸು ಖದ್ ಜಾಅತ್ಕುಂ ಮೌಇದತುಂ ಮಿರ್ ರಬ್ಬಿಕುಂ ವ ಶಿಫಾಅನ್ ಲಿಮಾ ಫಿಸ್ ಸುದೂರ್
وهدى ورحمة للمؤمنين. ಜನರೇ, ನಿಮ್ಮ ಪ್ರಭುವಿನ ಕಡೆಯಿಂದ ನಿಮಗೊಂದು ಉಪದೇಶ ಬಂದಿದೆ. ಇದು ಮನಸ್ಸುಗಳೊಳಗಿನ ಕಾಯಿಲೆಗಳ ಗುಣೌಷಧವಾಗಿದೆ ಮತ್ತು ಅದನ್ನು ಸ್ವೀಕರಿಸಿಕೊಂಡವರಿಗೆ ಸನ್ಮಾರ್ಗದರ್ಶನವೂ ಕೃಪೆಯೂ ಆಗಿರುತ್ತದೆ. قُلْ بِفَضْلِ اللَّهِ وَبِرَحْمَتِهِ فَبِذَلِكَ فَلْيَفْرَحُوا هُوَ خَيْرٌ مِّمَّا يَجْمَعُونَ. ಓ ಪೈಗಂಬರರೇ, ಹೀಗೆ ಹೇಳಿರಿ, ಇದನ್ನು ಅವತೀರ್ಣಗೊಳಿಸಿದುದು ಅಲ್ಲಾಹನ ಅನುಗ್ರಹ ಮತ್ತು ಕೃಪೆಯಾಗಿರುತ್ತದೆ. ಇದಕ್ಕಾಗಿ ಜನರು ಸಂತೋಷ ಪಡಬೇಕು. ಜನರು ಶೇಖರಿಸುತ್ತಿರುವ ಎಲ್ಲ ವಸ್ತುಗಳಿಗಿಂತಲೂ ಇದು ಉತ್ತಮವಾಗಿದೆ. قُلْ أَرَأَيْتُمْ مَا أَنزَلَ اللَّهُ لَكُم مِّن رِّزْقٍ فَجَعَلْتُم مِّنْهُ حَرَامًا وَحَلَالًا قُلْ اللَّهُ أَذِنَ لَكُمْ أَمْ عَلَى اللَّهِ تَفْتَرُونَ. ಓ ಪೈಗಂಬರರೇ, ಇವರೊಡನೆ ಹೇಳಿರಿ, ಅಲ್ಲಾಹನು ನಿಮಗಾಗಿ ಇಳಿಸಿದ್ದ ರಿಜಕ್ಕಿನ ಪೈಕಿ ನೀವಾಗಿಯೇ ಕೆಲವನ್ನು ನಿಷಿದ್ಧ ಮತ್ತು ಕೆಲವನ್ನು ಧರ್ಮಸಮ್ಮತಗೊಳಿಸಿದುದರ ಬಗ್ಗೆ ನೀವು ವಿವೇಚಿಸಿದ್ದೀರಾ? ಅಲ್ಲಾಹನು ನಿಮಗೆ ಇದರ ಅನುಮತಿ ನೀಡಿದ್ದನೋ ಅಥವಾ ನೀವು ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುತ್ತಿರುವಿರೋ ಎಂದು ಇವರೊಡನೆ ಕೇಳಿರಿ. وَمَا ظَنُّ الَّذِينَ يَفْتَرُونَ عَلَى اللَّهِ الْكَذِبَ يَوْمَ الْقِيَامَةِ إِنَّ اللَّهَ لَذُو فَضْلٍ عَلَى النَّاسِ وَلَكِنَّ أَكْثَرَهُمْ لَا يَشْكُرُونَ. ಅಲ್ಲಾಹನ ಮೇಲೆ ಇಂತಹ ಸುಳ್ಳಾರೋಪ ಹೊರಿಸುವವರೊಂದಿಗೆ ನಿರ್ಣಾಯಕ ದಿನದಂದು ಹೇಗೆ ವ್ಯವಹರಿಸಲಾಗುವುದೆಂದು ಇವರು ಊಹಿಸಿದ್ದಾರೆಯೇ? ಅಲ್ಲಾಹನಾದರೋ ಜನರ ಮೇಲೆ ಕೃಪಾ ಕಟಾಕ್ಷವನ್ನಿರಿಸುತ್ತಾನೆ, ಆದರೆ ಹೆಚ್ಚಿನವರು ಕೃತಜ್ಞತೆ ತೋರುವುದಿಲ್ಲ. وَمَا تَكُونُ فِي شَأْنٍ وَمَا تَتْلُو مِنْهُ مِنْ قُرْآنٍ وَلَا تَعْمَلُونَ مِنْ عَمَلٍ إِلَّا كُنَّا عَلَيْكُمْ شُهُودًا إِذْ تُفِيضُونَ فِيهِ وَمَا يَعْزُبُ عَنْ رَبِّكَ مِنْ مِثْقَالِ ذَرَّةٍ فِي الْأَرْضِ وَلَا فِي السَّمَاءِ ولا أصغر من ذلك ولا أكبر إلا في كتاب مبين. ಓ ಪೈಗಂಬರರೇ, ನೀವು ಯಾವುದೇ ಅವಸ್ಥೆಯಲ್ಲಿದ್ದರೂ ಕುರ್ಆನಿಂದ ಏನನ್ನು ಕೇಳಿಸುತ್ತಿದ್ದರೂ ಮತ್ತು ಜನರೇ ನೀವು ಏನನ್ನೂ ಮಾಡುತ್ತಲಿದ್ದರೂ ಆ ವೇಳೆ ನಾವು ನಿಮ್ಮನ್ನು ನೋಡುತ್ತಿರುತ್ತೇವೆ. ನಿಮ್ಮ ಪ್ರಭುವಿನ ದೃಷ್ಟಿಯಿಂದ ಅಡಗಿರುವ ಹಾಗೂ ಒಂದು ಸುಸ್ಪಷ್ಟ ಗ್ರಂಥದಲ್ಲಿ ಲಿಖಿತಗೊಂಡಿರದ ಅಣುಮಾತ್ರ ವಸ್ತುವು ಚಿಕ್ಕದಾಗಲಿ ದೊಡ್ಡದಾಗಲಿ ಭೂಮಿಯಲ್ಲೂ ಇಲ್ಲ, ಆಕಾಶಗಳಲ್ಲೂ ಇಲ್ಲ. ಅಲಾ ಇನ್ನ ಔಲಿಯಾ ಅಲ್ಲಾಹಿ ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ಕೇಳಿರಿ, ನಿಶ್ಚಯವಾಗಿಯೂ ಅಲ್ಲಾಹನ ಮಿತ್ರರಾಗಿರುವವರಿಗೆ ಯಾವತ್ತೂ ಭಯ ಮತ್ತು ವ್ಯಥೆಯ ಸಂಭವವೇ ಇಲ್ಲ. ಅಲ್ಲದೀನ ಆಮನು ವಕಾನೂ ಯತ್ತಕೂನ್. ಅವರು ಸತ್ಯವಿಶ್ವಾಸವಿರಿಸಿಕೊಂಡವರು ಮತ್ತು ಧರ್ಮನಿಷ್ಠೆಯ ನಿಲುಮೆಯನ್ನಿರಿಸಿಕೊಂಡವರು. ಲಹುಮುಲ್ ಬುಶ್ರಾ ಫಿಲ್ ಹಯಾತಿದ್ ದುನಿಯಾ ವಫಿಲ್ ಆಖಿರಹ ಲಾ ತಬ್ದೀಲ ಲಿಕಲಿಮಾತಿಲ್ಲಾಹಿ ذلك ಹುವಲ್ ಫೌಜುಲ್ ಅಜೀಮ್. ಇಹಪರ ಜೀವನಗಳೆರಡರಲ್ಲೂ ಅವರಿಗೆ ಭಾರೀ ಶುಭವಾರ್ತೆಯಿದೆ. ಅಲ್ಲಾಹನ ವಚನಗಳು ಬದಲಾಗುವಂತಿಲ್ಲ. ಇದೇ ಅತಿ ಹಿರಿದಾದ ಯಶಸ್ಸು. ವಲಾ ಯಹ್ಜುನ್ಕ ಕೌಲುಹುಂ ಇನ್ನಲ್ ಇಜ್ಜತ ಲಿಲ್ಲಾಹಿ ಜಮೀಅನ್ ಹುವಸ್ ಸಮೀಉಲ್ ಅಲೀಮ್. ಓ ಪೈಗಂಬರರೇ, ಇವರು ನಿಮ್ಮ ಬಗ್ಗೆ ಸೃಷ್ಟನೆ ಮಾಡುತ್ತಿರುವ ಮಾತುಗಳು ನಿಮ್ಮನ್ನು ದುಃಖಕ್ಕೀಡು ಮಾಡದಿರಲಿ. ಪ್ರತಿಷ್ಠೆಯು ಸರ್ವಸಂಪೂರ್ಣವಾಗಿ ಅಲ್ಲಾಹನ ಅಧಿಕಾರದಲ್ಲಿದೆ. ಅವನು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅಲಾ ಇನ್ನ ಲಿಲ್ಲಾಹಿ ಮನ್ ಫಿಸ್ ಸಮಾವಾತಿ ವಮನ್ ಫಿಲ್ ಅರ್ದ್ ವಮಾ ಯತ್ತಬಿഉ ಅಲ್ಲದೀನ ಯದ್ಊನ ಮಿನ್ ದೂನಿಲ್ಲಾಹಿ ಶುರಕಾ ಇನ್ ಯತ್ತಬಿಊನ ಇಲ್ಲಾ ಅظನ್ನ ವಇನ್ ಹುಂ ಇಲ್ಲಾ ಯಖೂಸೂನ್. ತಿಳಿದುಕೊಳ್ಳಿರಿ, ಆಕಾಶಗಳಲ್ಲಿ ಇರುವವರಿರಲಿ ಅಥವಾ ಭೂಮಿಯ ಮೇಲೆ ಇರುವವರಿರಲಿ ಎಲ್ಲರೂ ಅಲ್ಲಾಹನ ಅಧೀನರು.
ಅಲ್ಲಾಹನ ಹೊರತು ಸ್ವಯಂ ನಿರ್ಮಿತ ಸಹಭಾಗಿಗಳನ್ನು ಕರೆಯುತ್ತಿರುವವರು ಕೇವಲ ಕಲ್ಪಿತ ಕಲ್ಪನೆಗಳ ಹಿಂಬಾಲಕರು ಮತ್ತು ಅವರು ಬರೇ ಊಹಾಪೋಹೆಗಳನ್ನಷ್ಟೇ ಮಾಡುತ್ತಾರೆ. ಹುವಲ್ಲದೀ ಜಅಲ ಲಕುಮುಲ್ ಲೈಲ ಲಿತಸ್ಕುನೂ ಫೀಹಿ ವನ್ನಹಾರ ಮುಬ್ಸಿರಾ ಇನ್ನ ಫೀ ذلك ಲಆಯಾತಿನ್ ಲಿಕೌಮಿನ್ ಯಸ್ಮಊನ್. ನೀವು ಪ್ರಶಾಂತಿಯನ್ನು ಪಡೆಯಲಾಗುವಂತೆ ನಿಮಗಾಗಿ ರಾತ್ರಿಯನ್ನು ಮಾಡಿದವನು, ಪ್ರಕಾಶಮಾನವಾಗಿ ಹಗಲನ್ನು ಮಾಡಿದವನು ಅಲ್ಲಾಹನೇ ಆಗಿರುತ್ತಾನೆ. ಇದರಲ್ಲಿ ಪೈಗಂಬರರ ಕರೆಯನ್ನು ಕಿವಿಗೊಟ್ಟು ಆಲಿಸುವವರಿಗೆ ದೃಷ್ಟಾಂತಗಳಿವೆ. قالوا اتخذ الله ولدا سبحانه هو الغني له ما في السماوات وما في الأرض إن عندكم من سلطان بهذا أتقولون على الله ما لا تعلمون. ಅಲ್ಲಾಹನು ತನಗೋರ್ವ ಪುತ್ರನನ್ನು ಮಾಡಿಕೊಂಡಿದ್ದಾನೆಂದು ಜನರಾಡಿಬಿಟ್ಟರು. ಅಲ್ಲಾಹು ಪರಮ ಪವಿತ್ರನು, ಅವನಂತೂ ನಿರಪೇಕ್ಷನಾಗಿರುತ್ತಾನೆ. ಭೂಮಿ ಮತ್ತು ಆಕಾಶಗಳಲ್ಲಿರುವುದೆಲ್ಲವೂ ಅವನ ಸ್ವಂತ ಸೊತ್ತು. ಈ ಮಾತಿಗೆ ನಿಮ್ಮಲ್ಲಿ ಆಧಾರ ಪ್ರಮಾಣವಾದರೂ ಏನಿದೆ? ಅಲ್ಲಾಹನ ಬಗ್ಗೆ ನಿಮಗೆ ತಿಳಿಯದುದನ್ನು ಹೇಳುತ್ತೀರಾ? ಕುಲ್ ಇನ್ನಲ್ಲದೀನ ಯಫ್ತರೂನ ಅಲಲ್ಲಾಹಿಲ್ ಕದಿಬ ಲಾ ಯುಫ್ಲಿಹೂನ್. ಓ ಪೈಗಂಬರರೇ, ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸುವವರು ಎಂದೆಂದಿಗೂ ಕೃತಾರ್ಥರಾಗಲಾರರೆಂದು ಹೇಳಿಬಿಡಿರಿ. ಮತಾഉನ್ ಫಿದ್ ದುನಿಯಾ ಥುಮ್ಮ ಇಲೈನಾ ಮರ್ಜಿಉಹುಂ ಥುಮ್ಮ ನುದೀಕುಹುಮುಲ್ ಅದಾಬಶ್ ಶದೀದ ಬಿಮಾ ಕಾನೂ ಯಕ್ಫುರೂನ್. ಕೇವಲ ಕೆಲವೇ ದಿನಗಳ ಇಹಲೋಕ ಜೀವನದಲ್ಲಿ ಅವರು ಆನಂದ ಪಟ್ಟುಕೊಳ್ಳಲಿ. ಆಮೇಲೆ ಅವರು ನಮ್ಮ ಕಡೆಗೆ ಮರಳಬೇಕಾಗಿದೆ. ಅನಂತರ ಅವರು ಮಾಡುತ್ತಿರುವ ಸತ್ಯ ನಿಷೇಧ ಕಾರ್ಯಕ್ಕಾಗಿ ನಾವು ಅವರಿಗೆ ಘೋರ ಯಾತನೆಯ ಸವಿಯನ್ನುಣ್ಣಿಸುವೆವು. ವತ್ಲು ಅಲೈಹಿಂ ನಬಅ ನೂಹಿನ್ ಇದ್ ಕಾಲ ಲಿಕೌಮಿಹಿ ಯಾ ಕೌಮಿ ಇನ್ ಕಾನ ಕಬುರ ಅಲೈಕುಂ ಮಕಾಮಿ ವತಜ್ಕೀರಿ ಬಿಆಯಾತಿಲ್ಲಾಹಿ فعلى الله توكلت فأجمعوا أمركم وشركاءكم ثم لا يكن أمركم عليكم غمة ثم قضوا إلي ولا تنظرون. ಇವರಿಗೆ ನೂಹರ ಸಮಾಚಾರವನ್ನು ತಿಳಿಸಿರಿ. ಅವರು ತಮ್ಮ ಜನಾಂಗಕ್ಕೆ ಹೇಳಿದಾಗಿನ ವೃತ್ತಾಂತ. ಓ ನನ್ನ ಜನಾಂಗ ಬಾಂಧವರೇ, ನಿಮ್ಮ ನಡುವೆ ನನ್ನ ಇರುವಿಕೆಯು ಅಲ್ಲಾಹನ ವಚನಗಳನ್ನು ಹೇಳಿ ಹೇಳಿ ನಿಮ್ಮನ್ನು ಅಲಕ್ಷ್ಯ ಭಾವದಿಂದ ಎಚ್ಚರಗೊಳಿಸುವುದು ನಿಮಗೆ ಅಸಹನೀಯವಾಗಿರುವುದಾದರೆ ನನ್ನ ಭರವಸೆ ಅಲ್ಲಾಹನ ಮೇಲಿದೆ. ನೀವು ಸ್ವಯಂ ನಿಶ್ಚಯಿಸಿಕೊಂಡಿರುವ ಸಹಭಾಗಿಗಳನ್ನು ಜತೆಗೂಡಿಸಿಕೊಂಡು ಒಂದು ಒಮ್ಮತದ ನಿರ್ಧಾರವನ್ನು ಮಾಡಿಕೊಳ್ಳಿರಿ. ನಿಮ್ಮ ಮುಂದಿರುವ ಯೋಜನೆಯ ಯಾವ ಅಂಶವೂ ನಿಮ್ಮ ದೃಷ್ಟಿಯಿಂದ ಮರೆಯಾಗಿ ಹೋಗದಂತೆ ಅದರ ಬಗ್ಗೆ ಚೆನ್ನಾಗಿ ವಿವೇಚಿಸಿಕೊಳ್ಳಿರಿ. ಅನಂತರ ಅದನ್ನು ನನ್ನ ವಿರುದ್ಧ ಕಾರ್ಯಾಚರಣೆಗೆ ತನ್ನಿರಿ ಮತ್ತು ನನಗೆ ಸಮಯಾವಕಾಶ ಕೊಡಲೇಬೇಡಿರಿ. ನೀವು ನನ್ನ ಉಪದೇಶವನ್ನು ತಿರಸ್ಕರಿಸಿದರೆ ನನಗೆ ನಷ್ಟವೇನು? ನಾನಂತೂ ನಿಮ್ಮಿಂದ ಯಾವತ್ತೂ ಪ್ರತಿಫಲಾಪೇಕ್ಷಕನಾಗಿರಲಿಲ್ಲ. ನನ್ನ ಪ್ರತಿಫಲವು ಅಲ್ಲಾಹನಲ್ಲಿದೆ. ಯಾರಾದರೂ ಮಾನ್ಯ ಮಾಡಲಿ ಅಥವಾ ಮಾಡದಿರಲಿ, ನಾನು ಸ್ವಯಂ ಮುಸ್ಲಿಮನಾಗಿರಬೇಕೆಂದು ನನಗೆ ಆಜ್ಞಾಪಿಸಲಾಗಿರುತ್ತದೆ. ಆ ಜನರು ಅವರನ್ನು ಸುಳ್ಳಾಗಿಸಿದರು. ಇದರ ಪರಿಣಾಮವಾಗಿ ನಾವು ಅವರನ್ನು ಅವರ ಸಂಗಡ ನಾವೆಯಲ್ಲಿದ್ದವರೆಲ್ಲರನ್ನೂ ರಕ್ಷಿಸಿದೆವು. ಅವರನ್ನೇ ಭೂಮಿಯಲ್ಲಿ ಉತ್ತರಾಧಿಕಾರಿಗಳಾಗಿ ಮಾಡಿದೆವು ಮತ್ತು ನಮ್ಮ ದೃಷ್ಟಾಂತಗಳನ್ನು ಸುಳ್ಳಾಗಿಸಿದ್ದ ಎಲ್ಲರನ್ನು ಮುಳುಗಿಸಿಬಿಟ್ಟೆವು. ಆದುದರಿಂದ ಎಚ್ಚರಿಕೆ ನೀಡಲ್ಪಟ್ಟಿದ್ದವರ ಪರಿಣಾಮವೇನಾಯಿತೆಂಬುದನ್ನು ನೋಡಿಕೊಳ್ಳಿರಿ. فجاءوهم بالبينات فما كانوا ليؤمنوا
بما كذبوا به من قبل كذلك نطبع على قلوب المعتدين. ನೂಹರ ತರುವಾಯ ನಾವು ಬೇರೆ ಬೇರೆ ಪ್ರವಾದಿಗಳನ್ನು ಅವರ ಜನಾಂಗಗಳ ಕಡೆಗೆ ರವಾನಿಸಿದೆವು. ಅವರೆಲ್ಲ ಅವರ ಬಳಿಗೆ ಸುಸ್ಪಷ್ಟ ದೃಷ್ಟಾಂತಗಳ ಸಹಿತ ಬಂದರು. ಆದರೆ ಅವರು ಈ ಮುಂಚೆ ಸುಳ್ಳಾಗಿಸಿದ್ದುದನ್ನು ಮತ್ತೆ ಸ್ವೀಕರಿಸಲಿಲ್ಲ. ಹೀಗೆ ಹದಮೀರಿ ಸಾಗುವವರ ಹೃದಯಗಳಿಗೆ ನಾವು ಮುದ್ರೆಯೊತ್ತಿ ಬಿಡುತ್ತೇವೆ. ثم بعثنا من بعدهم موسى وهارون إلى فرعون وملئه بآياتنا فاستكبروا وكانوا قوما مجرمين. ಅವರ ನಂತರ ನಾವು ಮೂಸಾ ಮತ್ತು ಹಾರೂನರನ್ನು ನಮ್ಮ ನಿದರ್ಶನಗಳ ಸಹಿತ ಫಿರ್ಔನ್ ಮತ್ತು ಅವನ ಸರದಾರರ ಕಡೆಗೆ ಕಳುಹಿಸಿದೆವು. ಆದರೆ ಅವರು ತಮ್ಮ ಹಿರಿಮೆಯ ದರ್ಪವನ್ನು ತೋರಿದರು ಮತ್ತು ಅವರು ಅಪರಾಧಿಗಳಾಗಿದ್ದರು. فلما جاءهم الحق من عندنا قالوا إن هذا لسحر مبين. ಆ ಪ್ರಕಾರ ಅವರು ನಮ್ಮ ಕಡೆಯಿಂದ ಸತ್ಯವು ಅವರ ಮುಂದೆ ಬಂದಾಗ ಇದು ಸುವ್ಯಕ್ತ ಮಾಟವೆಂದು ಹೇಳಿಬಿಟ್ಟರು. قال موسى أتقولون للحق لما جاءكم أسحر هذا ولا يفلح الساحرون. ಮೂಸಾರು ಹೀಗಂದರು, ನಿಮ್ಮ ಮುಂದೆ ಸತ್ಯವು ಪ್ರತ್ಯಕ್ಷಗೊಂಡಾಗ ಅದನ್ನು ಹೀಗನ್ನುತ್ತೀರಾ? ಇದು ಮಾಟವೇ? ವಸ್ತುತಃ ಮಾಟಗಾರರು ಯಶಸ್ವಿಗಳಾಗುವುದಿಲ್ಲ. قالوا أجئتنا لتلفتنا عما وجدنا عليه آباءنا وتكون لكما الكبرياء في الأرض وما نحن لكما بمؤمنين. ಅವರು ಹೀಗೆ ಉತ್ತರಿಸಿದರು, ನಾವು ನಮ್ಮ ಪೂರ್ವಿಕರನ್ನು ಕಂಡಿದ್ದ ಪದ್ಧತಿಯಿಂದ ನಮ್ಮನ್ನು ತಿರುಗಿಸಲಿಕ್ಕಾಗಿಯೂ ಭೂಮಿಯಲ್ಲಿ ನಿಮ್ಮಿಬ್ಬರ ಹಿರಿಮೆ ಸಂಸ್ಥಾಪಿಸಲಿಕ್ಕಾಗಿಯೂ ನೀನು ಬಂದಿರುವೆಯಾ? ನಾವು ನಿಮ್ಮ ಮಾತನ್ನು ಸ್ವೀಕರಿಸುವವರಲ್ಲ. وقال فرعون ائتوني بكل ساحر عليم. ಫಿರ್ಔನನು ತನ್ನವರೊಡನೆ ಹೀಗೆ ಹೇಳಿದನು, ಪ್ರತಿಯೊಬ್ಬ ತಜ್ಞ ಮಾಟಗಾರನನ್ನು ನನ್ನ ಮುಂದೆ ಹಾಜರುಪಡಿಸಿರಿ. فلما جاء السحرة قال لهم موسى ألقوا ما أنتم ملقون. ಮಾಟಗಾರರು ಬಂದಾಗ ಅವರೊಡನೆ ಮೂಸಾರು, ನೀವು ಎಸೆಯಬೇಕಾದುದನ್ನು ಎಸೆಯಿರಿ ಎಂದರು. فلما ألقوا قال موسى ما جئتم به السحر إن الله سيبطله إن الله لا يصلح عمل المفسدين. ಅವರು ಮಂತ್ರದಂಡಗಳನ್ನು ಎಸೆದಾಗ ಮೂಸಾರು ಹೀಗೆ ಹೇಳಿದರು, ನೀವೀಗ ಎಸೆದುದು ಜಾದುವಾಗಿರುತ್ತದೆ. ಅಲ್ಲಾಹು ಈಗಲೇ ಇದನ್ನು ನಿರರ್ಥಕಗೊಳಿಸಿ ಬಿಡುತ್ತಾನೆ. ಅಲ್ಲಾಹು ಕಿಡಿಗೇಡಿಗಳ ಕಾರ್ಯವನ್ನು ಸರಿಯಾಗಲು ಬಿಡುವುದಿಲ್ಲ. وَيُحِقُّ اللَّهُ الْحَقَّ بِكَلِمَاتِهِ وَلَوْ كَرِهَ الْمُجْرِمُونَ. ಮತ್ತು ಅಲ್ಲಾಹು ತನ್ನ ಅಪ್ಪಣೆಯಿಂದ ಸತ್ಯವನ್ನು ಸತ್ಯವನ್ನಾಗಿಯೇ ಮಾಡಿ ತೋರಿಸುತ್ತಾನೆ. ಇದರಿಂದ ಅಪರಾಧಿಗಳಿಗೆ ಎಷ್ಟೇ ಅಸಂತುಷ್ಟಿಯುಂಟಾದರೂ ಸರಿಯೇ. فَمَا آمَنَ لِمُوسَى إِلَّا ذُرِّيَّةٌ مِّن قَوْمِهِ عَلَى خَوْفٍ مِّن فِرْعَوْنَ وَمَلَئِهِمْ أَن يَفْتِنَهُمْ وَإِنَّ فِرْعَوْنَ لَعَالٍ فِي الْأَرْضِ وَإِنَّهُ لَمِنَ الْمُسْرِفِينَ. ಮೂಸಾರವರ ಮೇಲೆ ಆ ಜನಾಂಗದ ಕೆಲವು ಮಂದಿ ಯುವಕರ ವಿನಃ ಇನ್ನಾರೂ ವಿಶ್ವಾಸವಿರಿಸಲಿಲ್ಲ. ಇದು ಫಿರ್ಔನನ ಭಯದಿಂದ ಹಾಗೂ ತಮ್ಮ ಜನಾಂಗದ ಮುಖಂಡರ ಭಯದಿಂದ. ಫಿರ್ಔನ್ ಅವರನ್ನು ಯಾತನೆಗೊಳಪಡಿಸುವೆನೆಂದು ಅವರಿಗೆ ಭಯವಿತ್ತು. ವಾಸ್ತವದಲ್ಲಿ ಫಿರ್ಔನನು ಭೂಮಿಯ ಮೇಲೆ ಪ್ರಾಬಲ್ಯ ಹೊಂದಿದವನೂ ಹದಮೀರಿದವನೂ ಆಗಿದ್ದನು. وقال موسى يا قوم إن كنتم آمنتم بالله فعليه توكلوا إن كنتم مسلمين. ಮೂಸಾರು ತಮ್ಮ ಜನಾಂಗದೊಡನೆ, ಜನರೇ, ನೀವು ನಿಜಕ್ಕೂ ಅಲ್ಲಾಹನ ಮೇಲೆ ವಿಶ್ವಾಸವಿಡುತ್ತೀರಾದರೆ ಅವನ ಮೇಲೆ ಭರವಸೆಯನ್ನಿರಿಸಿರಿ. ನೀವು ನಿಜಕ್ಕೂ ಮುಸಲ್ಮಾನರಾಗಿದ್ದರೆ ಹಾಗೆ ಮಾಡಿರಿ ಎಂದು ಹೇಳಿದರು. فقالوا على الله توكلنا ربنا لا تجعلنا فتنة للقوم الظالمين. ಅವರು ಉತ್ತರವಿತ್ತರು, ನಾವು ಅಲ್ಲಾಹನ ಮೇಲೆಯೇ ಭರವಸೆಯನ್ನಿರಿಸಿದೆವು,
ಓ ನಮ್ಮ ಪ್ರಭು, ನಮ್ಮನ್ನು ಅಕ್ರಮಿಗಳಿಗೆ ಪರೀಕ್ಷಾ ಸಾಧನವನ್ನಾಗಿ ಮಾಡದಿರು. ಮತ್ತು ನಿನ್ನ ಕೃಪೆಯಿಂದ ನಮ್ಮನ್ನು ಸತ್ಯ ನಿಷೇಧಿಗಳಿಂದ ರಕ್ಷಿಸು. وَاجْعَلُوا بُيُوتَكُمْ قِبْلَةً وَأَقِيمُوا الصَّلَاةَ وَبَشِّرِ الْمُؤْمِنِينَ. ನಾವು ಮೂಸಾ ಮತ್ತು ಅವರ ಸಹೋದರನಿಗೆ ಈ ರೀತಿ ಸೂಚನೆ ಕೊಟ್ಟೆವು. ಈಜಿಪ್ಟಿನಲ್ಲಿ ತಮ್ಮ ಜನಾಂಗದವರಿಗಾಗಿ ಕೆಲವು ನಿವೇಶನಗಳನ್ನು ಒದಗಿಸಿರಿ. ತಮ್ಮ ಆ ನಿವೇಶನಗಳನ್ನು ಅಭಿಮುಖ ಕೇಂದ್ರವನ್ನಾಗಿ ಮಾಡಿಕೊಳ್ಳಿರಿ. ನಮಾಜನ್ನು ಸಂಸ್ಥಾಪಿಸಿರಿ ಮತ್ತು ಸತ್ಯವಿಶ್ವಾಸಿಗಳಿಗೆ ಶುಭವಾರ್ತೆ ನೀಡಿರಿ. وقال موسى ربنا إنك آتيت فرعون وملأه زينة وأموالا في الحياة الدنيا ربنا ليضلوا عن سبيلك ربنا اطمس على أموالهم واشدد على قلوبهم فلا يؤمنوا حتى يروا العذاب الأليم. ಮೂಸಾರವರು ಪ್ರಾರ್ಥಿಸಿದರು, ಓ ನಮ್ಮ ಪ್ರಭು, ನೀನು ಫಿರ್ಔನ್ ಮತ್ತು ಅವನ ಸರದಾರರಿಗೆ ಲೌಕಿಕ ಜೀವನದಲ್ಲಿ ವೈಭವಾಡಂಬರ ಹಾಗೂ ಸಂಪತ್ತನ್ನು ಪ್ರದಾನ ಮಾಡಿರುವಿ. ಓ ಪ್ರಭು, ಇದು ಅವರು ಜನರನ್ನು ನಿನ್ನ ಮಾರ್ಗದಿಂದ ತಪ್ಪಿಸಲಿಕ್ಕಾಗಿಯೇ. ಓ ಪ್ರಭು, ಅವರ ಸಂಪತ್ತನ್ನು ನಾಶಪಡಿಸು. ಅವರು ವೇದನಾಯುಕ್ತ ಯಾತನೆಯನ್ನು ಕಣ್ಣಾರೆ ಕಾಣುವವರೆಗೂ ವಿಶ್ವಾಸವಿರಿಸದಂತೆ ಅವರ ಹೃದಯಗಳ ಮೇಲೆ ಮುದ್ರೆಯೊತ್ತಿಬಿಡು. ಅಲ್ಲಾಹು ಉತ್ತರವಿತ್ತನು, ನಿಮ್ಮಿಬ್ಬರ ಪ್ರಾರ್ಥನೆಯು ಸ್ವೀಕರಿಸಲ್ಪಟ್ಟಿತು. ದೃಢಚಿತ್ತರಾಗಿರಿ, ಅಜ್ಞಾನಿಗಳ ಮಾರ್ಗವನ್ನೆಂದಿಗೂ ಅನುಸರಿಸಬೇಡಿರಿ. وجاوزنا ببني إسرائيل البحر فأتبعهم فرعون وجنوده بغيا وعدوا حتى إذا أدركه الغرق قال آمنت أنه لا إله إلا الذي آمنت به بنو إسرائيل وأنا من المسلمين. ನಾವು ಬನಿ ಇಸ್ರಾಯೇಲರನ್ನು ಸಮುದ್ರ ದಾಟಿಸಿಕೊಂಡೊಯ್ದೆವು. ಅನಂತರ ಫಿರ್ಔನನೂ ಅವನ ಸೇನೆಯು ದಂಗೆ ವಿದ್ವೇಷಗಳನ್ನು ಉದ್ದೇಶವಾಗಿರಿಸಿಕೊಂಡು ಅವರನ್ನು ಬೆನ್ನಟ್ಟಿದರು. ಕೊನೆಗೆ ಫಿರ್ಔನನು ಮುಳುಗುತ್ತಿರುವಾಗ ಹೀಗಂದನು, ಬನಿ ಇಸ್ರಾಯೇಲರು ವಿಶ್ವಾಸವಿಟ್ಟಿರುವ ದೇವನ ಹೊರತು ಅನ್ಯ ದೇವನಿಲ್ಲವೆಂದು ನಾನು ಒಪ್ಪಿಕೊಂಡೆನು, ಹಾಗೂ ನಾನು ಶರಣಾಗತರಾಗುವವರಲ್ಲಾಗಿರುತ್ತೇನೆ. ಈಗ ವಿಶ್ವಾಸವಿಡುತ್ತೀಯ? ವಸ್ತುತಃ ಇದಕ್ಕೆ ಮುಂಚಿನವರೆಗೂ ನೀನು ಆಜ್ಞೋಲ್ಲಂಘನೆ ಮಾಡುತ್ತಲಿದ್ದೆ ಮತ್ತು ಕಿಡಿಗೇಡಿಗಳಲ್ಲಾಗಿದ್ದೆ. ನಿಶ್ಚಯವಾಗಿಯೂ ನಮ್ಮ ನಿದರ್ಶನಗಳ ಬಗ್ಗೆ ಅಲಕ್ಷ್ಯರಾಗಿರುವವರು ಬಹುಸಂಖ್ಯೆಯಲ್ಲಿದ್ದರೂ ನೀನು ಮುಂದಿನ ತಲೆಮಾರುಗಳಿಗೆ ಎಚ್ಚರಿಕೆಯ ದ್ಯೋತಕವಾಗಿರುವಂತೆ ನಾವಿನ್ನೂ ನಿನ್ನ ಶವವನ್ನು ಮಾತ್ರ ಸುರಕ್ಷಿತವಾಗಿರಿಸುವೆವು ಎಂದು ಉತ್ತರಿಸಲಾಯಿತು. وَلَقَدْ بَوَّأْنَا بَنِي إِسْرَائِيلَ مُبَوَّأَ صِدْقٍ وَرَزَقْنَاهُم مِّنَ الطَّيِّبَاتِ فَمَا اخْتَلَفُوا حَتَّى جَاءَهُمُ الْعِلْمُ إِنَّ رَبَّكَ يَقْضِي بَيْنَهُمْ يَوْمَ الْقِيَامَةِ فِيمَا كَانُوا فِيهِ يَخْتَلِفُونَ. ನಾವು ಬನಿ ಇಸ್ರಾಯೇಲರಿಗೆ ಅತ್ಯುತ್ತಮ ವಾಸಸ್ಥಾನ ನೀಡಿದೆವು ಮತ್ತು ಅವರಿಗೆ ಅತ್ಯುತ್ಕೃಷ್ಟ ಜೀವನಾಧಾರಗಳನ್ನು ದಯಪಾಲಿಸಿದೆವು. ಆದರೆ ಅವರು ದಿವ್ಯಜ್ಞಾನ ಹೊಂದಿದ ಬಳಿಕವೂ ಭಿನ್ನಾಭಿಪ್ರಾಯ ತಾಳಿದರು. ನಿಶ್ಚಯವಾಗಿಯೂ ನಿನ್ನ ಪ್ರಭು ಪುನರುತ್ಥಾನ ದಿನ ಅವರ ನಡುವೆ ಅವರು ಭಿನ್ನಾಭಿಪ್ರಾಯ ತಾಳುತ್ತಿದ್ದ ವಿಷಯದಲ್ಲಿ ತೀರ್ಪು ನೀಡುವನು. فاسأل الذين يقرؤون الكتاب من قبلك
لقد جاءك الحق من ربك فلا تكونن من الممترين. ನಾವು ನಿಮಗೆ ಅವತೀರ್ಣಗೊಳಿಸಿದ ಸನ್ಮಾರ್ಗದರ್ಶನದ ಬಗೆಗೆ ನಿಮಗೆ ಕಿಂಚಿತ್ತಾದರೂ ಸಂಶಯವಿದ್ದರೆ ನಿಮಗಿಂತ ಮುಂಚೆಯೇ ಗ್ರಂಥವನ್ನು ಓದುತ್ತಿದ್ದವರನ್ನು ವಿಚಾರಿಸಿರಿ. ವಾಸ್ತವದಲ್ಲಿ ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಸತ್ಯವೇ ಬಂದಿರುತ್ತದೆ. ಆದುದರಿಂದ ಸಂಶಯಗ್ರಸ್ತರಲ್ಲಾಗಬೇಡಿರಿ. ولا تكونن من الذين كذبوا بآيات الله فتكون من الخاسرين. ಮತ್ತು ಅಲ್ಲಾಹನ ವಚನಗಳನ್ನು ಸುಳ್ಳಾಗಿಸುವವರಲ್ಲಾಗಬೇಡಿರಿ, ಅನ್ಯತಃ ನೀವು ನಷ್ಟ ಹೊಂದುವವರಲ್ಲಾಗುವಿರಿ. إن الذين حقت عليهم كلمة ربك لا يؤمنون. ವಾಸ್ತವದಲ್ಲಿ ಯಾರ ಬಗ್ಗೆ ನಿಮ್ಮ ಪ್ರಭುವಿನ ವಚನವು ಸತ್ಯವಾಗಿ ಬಿಟ್ಟಿತೋ ಅವರು ಎಂದಿಗೂ ವಿಶ್ವಾಸವಿರಿಸಲಾರರು. ولو جاءتهم كل آية حتى يروا العذاب الأليم. ಅವರ ಮುಂದೆ ಎಂತಹ ನಿದರ್ಶನಗಳು ಬಂದರೂ ಅವರು ವೇದನಾಯುಕ್ತ ಯಾತನೆಯು ಬರುತ್ತಿರುವುದನ್ನು ಕಣ್ಣಾರೆ ಕಾಣುವವರೆಗೂ ವಿಶ್ವಾಸವಿರಿಸಲಾರರು. فلولا كانت قرية آمنت فنفعها إيمانها إلا قوم يونس لما آمنوا كشفنا عنهم عذاب الخزي في الحياة الدنيا ومتعناهم إلى حين. ಒಂದು ನಾಡು ಯಾತನೆಯನ್ನು ಕಣ್ಣಾರೆ ಕಂಡ ಬಳಿಕ ವಿಶ್ವಾಸವಿಟ್ಟು ಅದರ ವಿಶ್ವಾಸವು ಅದಕ್ಕೆ ಫಲಕಾರಿಯಾದುದಿದೆಯೇ? ಯೂನುಸರ ಜನಾಂಗದ ಹೊರತು ಇಂತಹ ಉದಾಹರಣೆಯಿಲ್ಲ. ಆ ಜನಾಂಗವು ಸತ್ಯವಿಶ್ವಾಸ ಸ್ವೀಕರಿಸಿದಾಗ ನಾವು ಅದರ ಮೇಲಿಂದ ಇಹಜೀವನದಲ್ಲೇ ಅಪಮಾನಕಾರಕ ಯಾತನೆಯನ್ನು ನೀಗಿಸಿಬಿಟ್ಟಿದ್ದೆವು ಮತ್ತು ಅದಕ್ಕೆ ಒಂದು ಕಾಲಾವಧಿಯವರೆಗೆ ಇಹಜೀವನದಿಂದ ಫಲ ಹೊಂದುವ ಅವಕಾಶ ಕೊಟ್ಟಿದ್ದೆವು. وَلَوْ شَاءَ رَبُّكَ لَآمَنَ مَن فِي الْأَرْضِ كُلُّهُمْ جَمِيعًا أَفَأَنْتَ تُكْرِهُ النَّاسَ حَتَّى يَكُونُوا مُؤْمِنِينَ. ಭೂಮಿಯಲ್ಲಿರುವವರೆಲ್ಲರೂ ಸತ್ಯವಿಶ್ವಾಸಿ ಮತ್ತು ಆಜ್ಞಾಪಾಲಕರೇ ಆಗಿರಬೇಕೆಂದು ನಿಮ್ಮ ಪ್ರಭುವಿನ ವಿಧಿ ನಿಯಮವಿರುತ್ತಿದ್ದರೆ ಭೂವಾಸಿಗಳೆಲ್ಲರೂ ವಿಶ್ವಾಸವಿಟ್ಟೇ ತೀರುತ್ತಿದ್ದರು. ಹೀಗಿರುವಾಗ ಜನರೆಲ್ಲರೂ ಸತ್ಯವಿಶ್ವಾಸಿಗಳಾಗಬೇಕೆಂದು ನೀವು ಒತ್ತಾಯಪಡಿಸುವಿರಾ? وَمَا كَانَ لِنَفْسٍ أَن تُؤْمِنَ إِلَّا بِإِذْنِ اللَّهِ وَيَجْعَلُ الرِّجْسَ عَلَى الَّذِينَ لَا يَعْقِلُونَ. ಯಾರೊಬ್ಬನೂ ಅಲ್ಲಾಹನ ಅನುಮತಿಯ ಹೊರತು ವಿಶ್ವಾಸವಿಡಲಾರನು. ಬುದ್ಧಿಶಕ್ತಿಯನ್ನು ಪ್ರಯೋಗಿಸದವರ ಮೇಲೆ ಅಲ್ಲಾಹು ಕೊಳೆಯನ್ನು ಹೇರುತ್ತಾನೆ. ماذا في السماوات والأرض وما تغني الآيات والنذر عن قوم لا يؤمنون. ಭೂಮಿ ಮತ್ತು ಆಕಾಶಗಳಲ್ಲಿರುವುದನ್ನೆಲ್ಲ ಕಣ್ತೆರೆದು ನೋಡಿರೆಂದು ಇವರೊಡನೆ ಹೇಳಿರಿ. ವಿಶ್ವಾಸವಿರಿಸಿಕೊಳ್ಳಲಿಕ್ಕೆ ಇಚ್ಛಿಸದವರಿಗೆ ದೃಷ್ಟಾಂತಗಳು ಎಚ್ಚರಿಕೆಗಳು ಏನು ಪ್ರಯೋಜನ ಕೊಟ್ಟಾವು? فهل ينتظرون إلا مثل أيام الذين خلوا من قبلهم قل فانتظروا إني معكم من المنتظرين. ಇವರು ಇವರಿಗಿಂತ ಮುಂಚಿನವರು ಕಂಡಿದ್ದ ದುರ್ದಿನಗಳನ್ನೇ ಕಾಣಬೇಕೆಂದು ನಿರೀಕ್ಷಿಸುತ್ತಾರಲ್ಲದೆ ಇನ್ನೇನು? ಸರಿ, ನಿರೀಕ್ಷಿಸುತ್ತೀರಿ, ನಾನು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇನೆ ಎಂದು ಇವರೊಡನೆ ಹೇಳಿರಿ. ثم ننجي رسلنا والذين آمنوا كذلك حقا علينا ننجي المؤمنين. ಆ ಬಳಿಕ ಇಂತಹ ಕಾಲ ಬಂದಾಗ ನಾವು ನಮ್ಮ ರಸೂಲರನ್ನು ಸತ್ಯವಿಶ್ವಾಸಿಗಳನ್ನು ರಕ್ಷಿಸಿಕೊಳ್ಳುತ್ತೇವೆ. ಇದೇ ನಮ್ಮ ಪದ್ಧತಿ. ಸತ್ಯವಿಶ್ವಾಸಿಗಳನ್ನು ರಕ್ಷಿಸುವುದು ನಮ್ಮ ಹೊಣೆಯಾಗಿದೆ. قل يا أيها الناس إن كنتم في شك من ديني فلا أعبد الذين تعبدون من دون الله ولكن أعبد الله الذي يتوفاكم وأمرت أن أكون من المؤمنين. ಓ ಪೈಗಂಬರರೇ, ಹೇಳಿರಿ, ಹೇ ಜನರೇ, ನೀವು ನನ್ನ ಧರ್ಮದ ಬಗೆಗೆ ಇನ್ನೂ ಸಂಶಯಗ್ರಸ್ತರಾಗಿದ್ದರೆ ಇತ್ತ ಕೇಳಿರಿ. ನೀವು ಅಲ್ಲಾಹನ ಹೊರತು ಯಾರ ದಾಸ್ಯ ಆರಾಧನೆ ಮಾಡುತ್ತೀರೋ
ಅವರ ದಾಸ್ಯ ಆರಾಧನೆಯನ್ನು ನಾನು ಮಾಡುವುದಿಲ್ಲ. ಬದಲಾಗಿ ಯಾರ ವಶದಲ್ಲಿ ನಿಮ್ಮ ಮೃತ್ಯುವಿದೆಯೋ ಆ ಅಲ್ಲಾಹನ ದಾಸ್ಯ ಆರಾಧನೆಯನ್ನು ಮಾತ್ರ ನಾನು ಮಾಡುತ್ತೇನೆ. ನಾನು ಸತ್ಯವಿಶ್ವಾಸಿಗಳಲ್ಲಾಗಿರಬೇಕೆಂದು ಆಜ್ಞಾಪಿಸಲ್ಪಟ್ಟಿರುತ್ತೇನೆ. ಮತ್ತು ಏಕಾಗ್ರಚಿತ್ತನಾಗಿ ನನ್ನನ್ನು ಧರ್ಮದಲ್ಲಿ ಸರಿಯಾಗಿ ನೆಲೆಗೊಳಿಸಿಕೊಳ್ಳಬೇಕೆಂದು ಎಷ್ಟು ಮಾತ್ರಕ್ಕೂ ಬಹುದೇವ ವಿಶ್ವಾಸಿಗಳಲ್ಲಾಗಬಾರದೆಂದು ನನ್ನೊಡನೆ ಹೇಳಲಾಗಿರುತ್ತದೆ. ಅಲ್ಲಾಹನನ್ನು ಬಿಟ್ಟು ನಿಮಗೆ ಲಾಭವನ್ನಾಗಲಿ ನಷ್ಟವನ್ನಾಗಲಿ ಉಂಟು ಮಾಡಲು ಸಮರ್ಥರಲ್ಲದ ಯಾವುದೇ ಅಸ್ತಿತ್ವವನ್ನು ಪ್ರಾರ್ಥಿಸಬೇಡಿರಿ. ನೀವು ಹಾಗೆ ಮಾಡಿದರೆ ಖಂಡಿತವಾಗಿಯೂ ಅಕ್ರಮಿಗಳಲ್ಲಾಗುವಿರಿ. يصيب به من يشاء من عباده وهو الغفور الرحيم. ಅಲ್ಲಾಹು ನಿಮ್ಮನ್ನು ಯಾವುದಾದರೂ ಕಷ್ಟಕ್ಕೆ ಗುರಿಪಡಿಸಿದರೆ ಸ್ವತಃ ಅವನ ಹೊರತು ಆ ಕಷ್ಟವನ್ನು ದೂರೀಕರಿಸುವವನು ಇನ್ನಾರೂ ಇಲ್ಲ. ಮತ್ತು ಅವನು ನಿಮಗೆ ಹಿತವನ್ನು ಬಯಸಿದರೆ ಅವನ ಅನುಗ್ರಹವನ್ನು ತಡೆಯುವವನು ಯಾರೂ ಇಲ್ಲ. ಅವನು ತನ್ನ ದಾಸರ ಪೈಕಿ ತನಗಿಷ್ಟ ಬಂದವರಿಗೆ ತನ್ನ ಅನುಗ್ರಹ ಪ್ರದಾನ ಮಾಡುತ್ತಾನೆ. ಅವನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ. قد جاءكم الحق من ربكم فمن اهتدى فإنما يهتدي لنفسه ومن ضل فإنما يضل عليها وما أنا عليكم بوكيل. ಓ ಮುಹಮ್ಮದರೇ, ಹೇಳಿರಿ, ಜನರೇ, ನಿಮ್ಮ ಬಳಿಗೆ ನಿಮ್ಮ ಪ್ರಭುವಿನ ಕಡೆಯಿಂದ ಪರಮಸತ್ಯವು ಬಂದು ಬಿಟ್ಟಿತು. ಇನ್ನು ಯಾರು ಸನ್ಮಾರ್ಗವನ್ನನುಸರಿಸುವನೋ ಅವನ ಸನ್ಮಾರ್ಗ ಪ್ರವರ್ತನವು ಅವನಿಗೆ ಫಲಕಾರಿಯಾಗುವುದು. ಮತ್ತು ಯಾರು ಪಥಭೃಷ್ಟನಾಗಿರುವನೋ ಅವನ ಪಥಭೃಷ್ಟತೆಯು ಅವನಿಗೆ ಹಾನಿಕರವಾಗುವುದು. ಮತ್ತು ನಾನು ನಿಮ್ಮ ಮೇಲೆ ಕೊತ್ವಾಲನೇನೂ ಅಲ್ಲ. ಓ ಪೈಗಂಬರರೇ, ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಅವತೀರ್ಣಗೊಳ್ಳುತ್ತಿರುವ ಸನ್ಮಾರ್ಗವನ್ನು ಅನುಸರಿಸುತ್ತಲೇ ಸಾಗಿರಿ. ಮತ್ತು ಅಲ್ಲಾಹನು ತೀರ್ಮಾನ ಮಾಡುವವರೆಗೂ ತಾಳ್ಮೆ ವಹಿಸಿರಿ. ಅವನೇ ಅತ್ಯುತ್ತಮ ತೀರ್ಮಾನ ಮಾಡುವವನಾಗಿರುತ್ತಾನೆ.